ಕ್ಯೂಟ್ ಲವ್ ಇದ್ರ ಮೇಲೆ ನೋಡ್ತಾ ಇರ್ಬೋದು. ಇದನ್ನು ವೀಡಿಯೋ ತೆಗಿಯೋಕ್ಕೆ ನಾವೇ ಕೆಳಗೆ ಮನೆಕೋಬೇಕಾಯ್ತದೋ ಏನೋ. ಇದೊಂದು ಡಿಫ್ರೆಂಟ್ ಡಾರ್ಲಿಂಗ್ ಇದು, ಆ ಥರ ನೋಡ್ತಾ ಇರ್ಬೋದು. ನನ್ನ ಮಂಡಿ ಎಷ್ಟುದಾದೆ ಅಷ್ಟುದಕ್ಕಿಂತ ಇನ್ನೂ ಕಡಿಮೆ ಇದೆ. ಅದರ ತಾಯಿ ಇದು. ಹಾಗಾಗಿ ಇದರ ತಾಯಿ ಇದು ಪ್ಯೂರು ಇದು ನೋಡ್ತಾ ಇರ್ಬೋದು ಎಷ್ಟು ಉದ್ದಪ್ಪನ ಇದೆ ಅಂತ. ಇದು ಪೊಂಗನೂರಲ್ಲಿ ಒಂಥರ ಟಾಪು. ಈ ಕರ ಅಂತೂ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ನಂಬರ್ 1. ಅದ್ರ ಜೊತೆಗೆ ಇವೆರಡು ಈಗ ಕೂಟ ಮಾಡಿದ್ದಾರೆ ಅವ್ರೂ. ಪೊಂಗನೂರು ತಳಿಯ ಒಂದು ಕರುಗಳು ಇವಾಗೆಲ್ಲ ಅಣ್ಣ ನಮಸ್ಕಾರ. ರಘು, ಮೊದಲನೇದಾಗಿ ಇವತ್ತು ನೀವು ಈ ಹಳ್ಳಿ ಕಾರ್ ಏನು ದೇಶೀಯ ತಳಿಗಳು ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ, ಈ ದೇಶೀಯ ತಳಿಗಳನ್ನು ನಿಮ್ಮ ಮನೇಲಿ ಬೆಳೆಸೋದಕ್ಕೆ ಮೂಲ ಕಾರಣ ಏನು? ಮೊದಲನೇ ನನ್ನ ಹೆಸರು ವೆಂಕಟೇಶ್ ಅಂತ, ಕ್ಷೇತ್ರದಲ್ಲಿ ಟೇಕಲ್ ಹೋಬಳಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್ ನಮ್ಮದು. ಓಕೆ. ನಮ್ಮದೊಂದು ಪುಟ್ಟ ಗ್ರಾಮ. ನಮ್ಮ ತಂದೆಯವರು ಪರಿಚಯ ಮಾಡಿಸ್ಬಿಡ್ತೀನಿ. ಓಕೆ. ನಮ್ಮ ತಂದೆಯವರು ಸುಬ್ಬಣ್ಣ ಅಂತ. ಓಕೆ. 90 ವರ್ಷ ಅವರಿಗೆ. ಎಷ್ಟು? 90 ವರ್ಷ ಇವರಿಗೆ. 90 ವರ್ಷ ಏಜು. ನಮ್ಮ ಚಿಕ್ಕಪ್ಪ ಕೃಷ್ಣಪ್ಪ ಅಂತ. ಓಕೆ. ಇವರಿಬ್ಬರು ಅಣ್ಣ ತಮ್ಮಂದರು. ಇವರಿಗೆ 80 ವರ್ಷ. 10 ವರ್ಷ ಡಿಫ್ರೆನ್ಸ್ ಇವ್ರಿಗೂ. ಓಕೆ. ನನ್ನ ತಮ್ಮ ವೆಂಕಟಸ್ವಾಮಿ ಅಂತ. ಓಕೆ. ನಮ್ಮದು ಒಂದು ಅವಿಭಾಜ್ಯ ಕುಟುಂಬ. ನಮ್ಮ ಮನೆಯಲ್ಲಿ 40 ಜನ ಇದ್ದೀವಿ. ಓಕೆ. ಜಾಯಿಂಟ್ ಫ್ಯಾಮಿಲಿ. ಈಗಲೂ ಕೂಡ? ಹೌದು, ಜಾಯಿಂಟ್ ಫ್ಯಾಮಿಲಿ. ನಮ್ಮ ತುಂಬ ಒಂದು ಖುಷಿ. ತಾತ ಸೊಣ್ಣಪ್ಪ ಅಂತ 110 ವರ್ಷ ಬದುಕಿದ್ರು. ಬಡ ಕುಟುಂಬ. ನಮ್ಮ ತಾತ ವೃತ್ತಿ ವ್ಯವಸಾಯ ಆದ್ರೂ ನಮ್ಮ ತಾತ ಜೀವನ ನಡೆಸ್ತಾ ಇದ್ದಿದ್ದು ದನಗಳಿಂದ. ಒಂದು ಜಾತ್ರೆಯಲ್ಲಿ ದನ ಖರೀದಿ ಮಾಡಿ ಇನ್ನೊಂದು ಜಾತ್ರೆಯಲ್ಲಿ ಮಾರಿ ಅದರಲ್ಲಿ ಬಂದಂಥ ದುಡ್ಡನ್ನ ಜೀವನ ಮಾಡ್ತಾಯಿದ್ವಿ. ಅದನ್ನು ನಮ್ಮಪ್ಪ ನಮ್ಮ ತಾತ ನನಗೆ ಹೇಳಿದ್ರು, ನಾನು ಕಣ್ಣಲ್ಲಿ ನೋಡಲಿಲ್ಲ ಅದನ್ನು. ಓಕೆ. ಅದು ಹಂಗೆ ಮಾಡಿ ನಮ್ಮ ತಾತ ಒಂದಷ್ಟು ಜನ ರೈತರು ನಮ್ಮ ತಾತ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಎತ್ತಿಟ್ಕೊಳ್ಳೋದು. ಆ ಥರ ಮಾರೋಗೂ ನಮ್ಮ ತಾತ ಹೋಗ್ಬೇಕು, ಕೊಂಡ್ಕೊಳ್ಳಿಕ್ಕೂ ನಮ್ಮ ತಾತ ಹೋಗ್ಬೇಕು, ಇಲ್ಲಾಂದ್ರೆ ತೆಗಿತಾ ಇರಲಿಲ್ಲ. ಸುಮಾರು ಜನ ರೈತರು ಆಂಧ್ರದಿಂದ, ತಮಿಳ್ನಾಡಿಂದ ನಮಗೆ ಈ ವಯಸ್ಸಲ್ಲಿ ನಾವು ನೋಡ್ತಾ ಇದ್ವಿ. ನಮ್ಮ ಮನೇಲಿ ಬಂದು 1 ವಾರ 10 ದಿನ ನಮ್ಮ ಮನೇಲಿ ಇರ್ತಾ ಇದ್ವಿ. ತೆಗೆದುಕೊಂಡು ಮಾಡ್ತಾ ಇದ್ದ ವೃತ್ತಿನೇ ನಮ್ಮ ಅಪ್ಪನೂ ಮಾಡಿದ್ದಾರೆ. ನಾವು ಕಣ್ಣಲ್ಲಿ ನೋಡಿದ್ವಿ. ನಮ್ಮಪ್ಪನೂ ಈ ಜಾತ್ರೆಯಲ್ಲಿ ದನ ಖರೀದಿ ಮಾಡಿ ಇನ್ನೊಂದು ಜಾತ್ರೆಯಲ್ಲಿ ಮಾರಿ ಜೀವನ ನಡೆಸಿದ್ದಾರೆ. ನಮ್ಮ ಚಿಕ್ಕಪ್ಪ ಇವರು, ನಮ್ಮ ಅಪ್ಪ ತಗೊಂಬಂದು ತಗೊಂಬರ್ತಾ ಇದ್ದಾರೆ. ಅಂದರೆ ಚೆನ್ನಾಗಿರೋ ದಷ್ಟಪುಷ್ಟವಾಗಿರೋ ದೊಡ್ಡದು ತಗೊಂಬರಕ್ಕೆ ಆಗ್ತಾ ಇರಲಿಲ್ಲ. ಬಡಕಲು ಇದನ್ನು ಕಡಿಮೆ ರೇಟಿಗೆ ತಗೊಂಬರೋದು, ಇವ್ರ ಕೈಲಿ ಕೊಡೋದಷ್ಟೇ. ಓಕೆ. ಇವರು ಅವನ್ನ ಗೂಳಿಗೆ ಕಳಿಸಾಕ್ತಾಯಿದ್ರು. ರಾತ್ರಿ ಹೊತ್ತು ಇವರು ನಮ್ಮ ಚಿಕ್ಕಪ್ಪ ಕೃಷ್ಣಪ್ಪ ಅಂತ ಎತ್ತು ಮುಂದೆನೇ ಮಲ್ತಾಯಿದ್ರು. ಗೊಂತಲ್ಲೇ. ಹೌದು. ನಮ್ಮ ವೆಂಕಟಸ್ವಾಮಿ ಅಂತ. ಅವನು ಎಲ್ಲ ಬಿಸ್ನೆಸ್ಸಲ್ಲಿ ತೋರಿಸ್ಕೊಂಡಿದ್ದಾನೆ. ಆದ್ರೂ ಬೆಳಗ್ಗೆ ಸಂಜೆ ಬಂದು ಅವನು ನೋಡ್ತಾನೆ. ಮತ್ತು ಸೆಲೆಕ್ಷನ್ ಮಾಡಿ, ನಾನು ಯಾವುದಾದ್ರು ತೆಗಿಬೇಕಂದ್ರೆ ಸೆಲೆಕ್ಷನ್ ಮಾಡಿ ಫೋಟೋ ಕಳಿಸ್ತೀನಿ. ಅವನು ಚೆನ್ನಾಗಿದ್ದಾವಣ ಅಂತ ನನಗೆ ಓಕೆ ಹೇಳ್ತಾನೆ. ಆ ಥರ ನಾವು ಬಂದವೆ. ಹಾಗಾಗಿ ನಮ್ಮ ಮನೇಲಿ ಎಲ್ಲರೂ ಅದನ್ನೇ ಪೋಷಣೆ ಮಾಡ್ಕೊಂಡ್ಬರ್ತಾ ಇದ್ವಿ. ಇನ್ನೊಂದು ವಿಷಯ, ಯಾವ ದೇವಸ್ಥಾನದಲ್ಲಿ ಎಷ್ಟೊತ್ತು ಟೈಮಿಂಗ್ ಇಟ್ಕೊಂಡಿರ್ತಾರೆ ಪೂಜೆ ಮಾಡೋದಕ್ಕೆ, ನಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ 5ರಿಂದ 6 ಗಂಟೆಗೆ ಗೋಪೂಜೆ ಪ್ರತಿನಿತ್ಯ ನಡೆದಿರ್ತದೆ. ಪ್ರತಿನಿತ್ಯ ಬೆಳಗ್ಗೆ 5ರಿಂದ 6 ಗಂಟೆಗೆ ಪ್ರತಿದಿನ ನಮ್ಮ ಮನೆಯಲ್ಲಿ ಗೋಪೂಜೆ ನಡೀತದೆ. ಮನೆ ಒಳಗಡೆ ದೇವ್ರ ಮನೆ ಬಾಗಿಲ ಹತ್ರ ನಮ್ಮ ಗೋವನ್ನು ಹಿಡ್ಕೊಂಡು ಹೋಗಿ ಅದಕ್ಕೆ ಅಂತ ಇಟ್ಟಿದ್ದೀವಿ. ಆ ಗೋಪೂಜೆ ನಡೀತದೆ. ಅದರದ್ದು ಒಂದು ದೊಡ್ಡ ಹಿಸ್ಟ್ರಿನೇ ಇದೆ, ಹೇಳೋಕ್ಕೆ ತುಂಬ ಇದಾಗ್ತದೆ. ಅದ್ರ ಏನು ಹಿಸ್ಟ್ರಿ ಅಂತಂದರೆ, ನಮ್ಮ ತಾತ ಮಾಡ್ಕೊಂಬರ್ತಾಯಿದ್ರು, ನಮ್ಮಪ್ಪ ಮಾಡ್ಕೊಂಬರ್ತಾಯಿದ್ರು, ನಮ್ಮ ಚಿಕ್ಕಪ್ಪ ತುಂಬ ದೈವಭಕ್ತರು. ಅವರು ಚಿಕ್ಕಂದಿನ ಈ ವಯಸ್ಸು ಅಲ್ಲಿ ಒಂದು ದರ್ಶನ ಆವಣಿ ಇದೆ ಇಲ್ಲಿ ಮುಳಬಾಗಿಲು ತಾಲೂಕು. ಸೀತಾದೇವಿ ಬಂದು ಅಲ್ಲಿ ಲವ ಕುಶ ಹುಟ್ಟಿರೋ ಜಾಗ ಅಂತ.
ನಮ್ಮ ಚಿಕ್ಕಪ್ಪ ಏನು ಮಾಡಿದ್ರು, ಒಂದು ಹೆಣ್ಣು ಹಸಕ್ಕೆ ಪೂಜೆ ಮಾಡಿ ಇದರಲ್ಲಿ ಎಷ್ಟೇ ಕರ ಬರಲಿ, ಇದರಲ್ಲಿ ಎಷ್ಟೇ ದುಡ್ಡು ಬರಲಿ, ಇದು ಬಂದಿದ್ದ ದುಡ್ಡೆಲ್ಲ ಆ ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಟೈಮ್ ಈ ದೊಡ್ಡ ಮಟ್ಟಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮು. ತುಂಬ ಒಂದು ಖುಷಿ ಆಗುತ್ತೆ. ಪ್ರತಿನಿತ್ಯ ಒಂದು ಮನೆಯಲ್ಲಿ ಗೋಪೂಜೆ ನಡೆಯೋದು ತುಂಬಾ ಕಷ್ಟ. ಯಾಕೆಂದರೆ ಮನುಷ್ಯ ಒಂಚೂರು ದುಡ್ಡು ಬಂದ ಕ್ಷಣಕ್ಕೆ ಬೇರೆ ಥರ ಚೇಂಜ್ ಆಗುವಂಥ ಒಂದು ರೀತಿ ಇರ್ತದೆ. ಅದೇ ರೀತಿಲಿ ಅಣ್ಣ ಇವಾಗ ಇಷ್ಟು ದನಗಳನ್ನು ಕಟ್ಟಿದ್ದೀರಾ ನಿಮ್ಮ ಮನೇಲಿ, ಯಾವುದ್ರಲ್ಲಾರು ವ್ಯವಸಾಯ ಮಾಡ್ತೀರಾ? ವ್ಯವಸಾಯ ಮೊದಲು ಬರೀ ದನಗಳಲ್ಲೇ ಮಾಡ್ತಾ ಇದ್ವಿ. ಓಕೆ. ನಾವು 5 ನೇಗ್ಲಲ್ಲಿ ನಾನು ಹುಟ್ಟಿದ್ದೀನಿ, ನಮ್ಮ ಅಪ್ಪ ಹುಟ್ಟಾರ, ನಮ್ಮ ಚಿಕ್ಕಪ್ಪ ಹುಟ್ಟಾರ, ನಮ್ಮ ತಮ್ಮನ ಹುಟ್ಟಿದ್ದೀವಿ ನಾವೇ. ನನ್ನ ಪ್ರಕಾರ ಇಷ್ಟುದ್ದ ಇದ್ದಾಗ ಈ ನೇಗ್ಲಿಗಳು ನನಗೆ ಹಿಂಗೆ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ, ಹಿಂಗೆ ಹಿಡ್ಕೊಳ್ತಾ ಇದ್ದೀನಿ. ಓಕೆ ಓಕೆ. ನಾನು ನೇಗ್ಲು ಹುಟ್ಟಿದ್ದೀನಿ, ನನ್ನ ತಮ್ಮ ಹುಟ್ಟಿದ್ದಾನೆ, ನಮ್ಮ ಚಿಕ್ಕಪ್ಪ ಇದೆಲ್ಲ ಹುಟ್ಟಿದ್ದಾರೆ. ಈಗ ಯಂತ್ರೋಪಕರಣಗಳು ಬಂದ್ಬಿಟ್ಟಿದ್ದಾವೆ. ಈಗ ಕಟ್ತೀವಿ, ಇವಾಗಲೂ ಕಟ್ತೀವಿ. ಇಲ್ಲಿಂದ ಗಾಡಿ ಕಟ್ಕೊಂಡು ತೋಟ ಹತ್ರ ಹೋಗ್ತೀವಿ, ಒಂದು ರೌಂಡ್ ಹಾಕ್ಕೊಂಡು ಬಂದ್ಬಿಡ್ತೀವಿ. ಮತ್ತು ತೋಟದಲ್ಲಿ ಬೆಳಿಗ್ಗೆ ಹೊತ್ತು ನಾವು ಒಂದು ನೇಗಿಲು ಕಟ್ಕೊಂಡು ಒಂದು ಅರ್ಧ ಗಂಟೆ 1 ಅವರ್ ಹೊಡಿತೀವಿ. ಓಕೆ. ನಮ್ಗೆ ವಾಕ್ ಆಗಂಗೆ ಆಗ್ತದೆ, ಅವಗೂ ಎಕ್ಸಸೈಸ್ ಆಗ್ತದೆ ಅಂತ ಹೊಡೆಯೋದು. ವ್ಯವಸಾಯ ಮಾಡೋಕ್ಕಲ್ಲ, ವ್ಯವಸಾಯಕ್ಕೆ ಯಂತ್ರೋಪಕರಣಗಳು ಬಂದ್ಬಿಟ್ಟವೆ. ಆ ಯಾವ ಕಾರಣಕ್ಕೆ ಪರ್ಚೇಸ್ ಮಾಡಿದ್ರಿ? ಇಷ್ಟು ದುಡ್ಡನ್ನು ಕೊಟ್ಟು ಪರ್ಚೇಸ್ ಮಾಡಿದ್ಮೇಲೆ ಬೇರೊಬ್ಬರು ಬಡ ರೈತ ಹೇಗೆ ತೊಗೊಂಡೋಗಿ ಜೀವನ ಮಾಡೋಕ್ಕಾಗತ್ತೆ, ಹೇಗೆ ವ್ಯವಸಾಯ ಮಾಡೋಕ್ಕಾಗತ್ತೆ? ಒಳ್ಳೆ ಪಾಯಿಂಟ್ ಕೇಳಿದ್ರಿ, ಇದು ಭಾಳ ಒಳ್ಳೆ ಪಾಯಿಂಟು. ವಿಷಯ ಇದು ಒಳ್ಳೆ ವಿಷಯ ಕೇಳಿದ್ರಿ. ಈ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಹೇಳಿ ಅಣ್ಣ. ಒಂದು ನನಗೆ ನಾನು ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದೀನಿ, ಯಾರೋ ರಿಯಲ್ ಎಸ್ಟೇಟ್ ಫ್ಯಾಮ್ಲಿಯಿಂದ ಬಂದವನಲ್ಲ, ಆಗರ್ಭ ಶ್ರೀಮಂತನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ ನಾನು ತುಂಬ ನಮ್ಮ ತಾತ ನಮ್ಮ ಅಪ್ಪ ಎಲ್ಲ ಬಡವ್ರ ಹೊಟ್ಟೆ ಹುಟ್ಟಿರೋದು ನಾನು. ಇವತ್ತು ಈ ಮಟ್ಟಕ್ಕೆ ಯಾಕೆ ನೀವು ಖರೀದಿ ಮಾಡ್ತೀವಿ ಅಂದರೆ ಭಾಳ ಒಳ್ಳೆ ಪಾಯಿಂಟ್. ನಾನೇನೋ ರಿಯಲ್ ಎಸ್ಟೇಟಿಂದ ಮೇಲಿಂದ ಬಂದುಬಿಟ್ರೆ ಏನೋ ಜಂಬು ಕಿತ್ಕೊಂಡು ದುಡ್ಡು ಹಾಕ್ತಾನೆ ಇಲ್ಲ. ನಾನು ಈ ಎತ್ತನ್ನ ಹೋಗ್ತೀನಿ, ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಎತ್ತು ಬೇರೆಯವ್ರನ್ನ ಕಳಿಸಿ ನೋಡಿ ಆ ರೈತನ ಹತ್ರ ಅವ್ರ ಹತ್ರ ಗೋಜಾಡಿ ಕಡಿಮೆ ರೇಟಿಗೆ ತೆಗಿತಾರೆ. ನಂದ ಒಂದು ಉದ್ದೇಶ ಏನಂದರೆ, ಇಂಥ ಕಡೆ ಎತ್ತಿದೆ ಅಂದರೆ ನಾನೇ ಡೈರೆಕ್ಟ್ ಹೋಗ್ತೀನಿ, ನೋಡ್ತೀನಿ. ನೋಡಿದಾಗ ನನಗೆ ಇಷ್ಟ ಆದರೆ ಅವರು ಕೊಡಲ್ಲ ಅಂತಾರೆ, ನನಗಿಷ್ಟ ಆದರೆ ರೈತರು ಒಂದು 50,000ನೋ 1,00,000ನೋ ಜಾಸ್ತಿ ಬಂದರೆ ಕೊಡ್ತಾರೆ. ಅದಕ್ಕಾಗಿ ಇದ್ರ ಬೆಲೆ 12 ಲಕ್ಷ ಇದ್ದರೆ 13 ಲಕ್ಷ ಕೊಟ್ಟು ತಗೊಂತೀನಿ, 12 ಲಕ್ಷ ಇದ್ದರೆ 12.5 ಲಕ್ಷ ಕೊಟ್ಟು ತಗೊಂಡಿದ್ದೀನಿ, 13 ಲಕ್ಷ ಇದ್ದರೆ 15 ಲಕ್ಷ ಕೊಟ್ಟು ತಗೊಂಡಿದ್ದೀನಿ. ಡಬಲ್ ಕೊಟ್ಟು ಯಾವುದು ತಗೊಂಡಿಲ್ಲ, ಟ್ರಿಬಲ್ ಕೊಟ್ಟು ಯಾವುದು ತಗೊಂಡಿಲ್ಲ. ಆಮೇಲೆ ನನ್ನ ಮನೇಲಿ ಎತ್ತು ಬಂದು ಇದುವರೆಗೂ ನಾನು 100 ರೂಪಾಯಿ ತಂದಿರೋ ರೇಟಲ್ಲಿ ಗಂಟಲ್ಲಿ ಬಿಟ್ಟು ಮಾರಿಲ್ಲ, ಇಷ್ಟೇನೇ ಇಲ್ಲ. ಸುಮ್ಮನೆ ಜನ ಏನು ಮಾಡ್ತಾರೆ, ಒಂದು ರೈತನಿಗೂ ಒಂದು ಖುಷಿಯಾಗಲಿ ಅಂತ ನಾನು ಒಂದು 3 ವರ್ಷದ ಹಿಂದೆ ಒಂದು ಟ್ರೆಂಡ್ ಸೃಷ್ಟಿ ಮಾಡಿದೆ. ಏನು ಸೃಷ್ಟಿ ಮಾಡಿದೆ ಅಂದರೆ, ನನಗೆ ದೊಡ್ಡ ಎತ್ತು ಬೇಕಾಗಿತ್ತು, ಒಳ್ಳೆ ನನ್ನ ಕಡೆ ಎತ್ತು ಕಟ್ಟಬೇಕು ಅಂತ ಆಸೆ ಇತ್ತು. ಇಷ್ಟು ಉದ್ದಾಪನ್ನ ಇರೋದು ನನ್ನ ನಾಲೆಜ್ ಪ್ರಕಾರ, ನೀವು ಎಷ್ಟೋ ನೋಡಿರ್ತೀರಿ, ರಾಜ್ಯದಲ್ಲೇ ಎಲ್ಲೂ ಇಲ್ಲ. ಹೌದು. ಈ ಎತ್ತ ಮೇಲೆ ನನಗೆ ಇಷ್ಟ ಆಯಿತು ಕಟ್ಟಬೇಕು ಅಂತ. ಅವ್ರು ಕೊಡಲ್ಲ. ಇವರು ಈ ಎತ್ತು ಯಾರ್ದಂದರೆ, ನಾನು ತಗೊಂಬಂದಿದ್ದು ಪಾಪಣ್ಣ ಸ್ವಾಮಿಗಳು ಅಂತ ಚಿಕ್ಕಣ್ಣಟ್ಟಿ, ರಾಜ್ಯ ಕೃಷಿಕ ಸಮಾಜದ ಅಧ್ಯಕ್ಷರು. ಹೌದು. ಹೋದೆ ಅವ್ರ ಮನೆಗೆ ನೇರವಾಗಿ, ನನಗೆ ಎತ್ತು ಕೊಡ್ತೀರ ಅಂತ ಕೇಳಿದೆ. ಇಲ್ಲ ಕೊಡಲ್ಲ ಅಂದರು. ಅವ್ರ ಮನೇಲಿ ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನ. ನಮಸ್ಕಾರ ಹಾಕೊಂಡು ನನಗೆ ಎತ್ತು ಕೊಡ್ಸಪ್ಪ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದೆ. ಮತ್ತು ನಮ್ಮ ಸ್ನೇಹಿತರು ಯಾರು ಹೋಗಿ ಅಣ್ಣ ಇಷ್ಟಪಟ್ಟರು ಕೊಡ್ರಿ ಅಂತ ಮತ್ತೆ ಹೋದೆ. 12.5 ಲಕ್ಷಕ್ಕೆ ಇದು ರವಿ ಪಟೇಲ್ರು ಕೇಳಿದ್ರಂತೆ. ನನಗೆ ಅವರೇ ಫೋನ್ ಮಾಡಿದ್ರು, ನಾನು 12.5 ಲಕ್ಷಕ್ಕೆ ಕೇಳಿದ್ದೀನಿ. ಹೋದೆ ನಾನು 15 ಲಕ್ಷಕ್ಕೆ ವ್ಯಾಪಾರ ಮಾಡಿ ತಟ್ಟೆಯಲ್ಲಿ ದುಡ್ಡಿಕ್ಕೆ ಇಷ್ಟು 15 ಲಕ್ಷನ ಎಲ್ಲ ಸುಮಾರು ಎತ್ಕೊಟ್ಟವ್ರು 300-400 ಜನ ಸೇರಿ ತಟ್ಟೆಯಲ್ಲಿ ದುಡ್ಡಿಟ್ಟು ಅವ್ರ ಮನೆ ಹೆಣ್ಮಕ್ಳೆಲ್ಲ ಬಂದು ದೇವ್ರಿಗೆ ಪೂಜೆ ಮಾಡಿ ನನಗೆ ಇಟ್ಕೊಟ್ರು. ದುಡ್ಡು ಇಟ್ಕೊಟ್ರೆ ದೇಶ ಎಲ್ಲ ನೋಡಲಿ ರೈತನೇ ಬೆನ್ನೆಲುಬು, ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ತಪ್ಪೇನಿದೆ ಅಂತೇಳಿ ನಾವು ತಟ್ಟೆಯಲ್ಲಿ ದುಡ್ಡಿಟ್ಟು ನಮಸ್ಕಾರ ಮಾಡಿ ಅವ್ರ ಮನೆ ಮಕ್ಕಳೆಲ್ಲ ನಮಸ್ಕಾರ ಮಾಡಿ ನಮ್ಗೆ ಇಟ್ಕೊಟ್ರು, ತಗೊಂಬಂದೆ. ಓಕೆ ಅಣ್ಣ, ಇವಾಗ ತಗೊಂಬಂದ್ರಿ, ಬಹು ದೊಡ್ಡ ಮಟ್ಟದಲ್ಲಿ ನೀವು ಚೆನ್ನಾಗಿ ಮೇಯಿಸಿದ್ರಿ, ಪ್ರೈಸ್ ಮಾಡಿದ್ರಿ, ಮತ್ತೆ ಯಾರಿಗೋ ಕೊಟ್ರಿ, ತಿರ್ಗಾ ಮತ್ತೆ ರಿಟರ್ನ್ ಬ್ಯಾಕ್ ಯಾಕೆ ತಗೊಬರ್ಬೇಕು ಅಂತ ಅನ್ನಿಸ್ತು? ಅಥವಾ ನಿಮ್ಮ ತಂದೆ ತಮ್ಮ ಮತ್ತು ಚಿಕ್ಕಪ್ಪಂದರ ಫೋರ್ಸ, ಅಥವಾ ನಿಮ್ಮ ಮಕ್ಕಳುಗಳು ಏನಾದ್ರು ಇದರಲ್ಲಿ ಇಲ್ಲ ಬೇಕು ನಮಗೇನೋ ಇನ್ವಾಲ್ವ್ ಆಯ್ತಾ? ಏನು ಕಾರಣ? ನಾಗೇಶ್ವರನವ್ರಿಗೆ ಮತ್ತು ಪಾರ್ಥಣ್ಣವ್ರಿಗೆ ಕೊಟ್ಟೆ. ಓಕೆ. ಕರ್ನಾಟಕ ಎಲ್ಲ ಉಳಿದೆ, ಆಂಧ್ರ ಉಳಿದೆ, ಮಹಾರಾಷ್ಟ್ರ ಉಳಿದೆ.
ಈ ದೊಡ್ಡ ಸೈಜ್ ಎತ್ತು ಬೇಕು ನನಗೆ ಅಂತ ನನ್ನ ತಮ್ಮ, ಅಣ್ಣ ನಮ್ಗೆ ದೊಡ್ಡ ಸೈಜ್ ಎತ್ತು ಬೇಕು, ದೊಡ್ಡ ಸೈಜ್ ಎತ್ತು ಬೇಕು ಅಂತ ನನ್ನ ತಮ್ಮ ಫೋರ್ಸ್ ಮಾಡ್ತಾಯಿದ್ರು. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ನನಗೆ ಇಷ್ಟ ಆಗಲಿಲ್ಲ. ಮತ್ತು ಎಲ್ಲೂ ದೊಡ್ಡ ಸೈಜ್ ಎತ್ತಿಲ್ಲಪ್ಪ ಅಂತಂದೆ. ನಾವು ಕೊಟ್ಟಿರೋನೇ ತೊಗೊಂಬಿಡೋಣ, ಏನಾಗಲ್ಲ, ನಮಗೆ ಅವೇ ಇರಲಿ. ಸರಿ ಹೋದೆ, ನಾಗೇಶ್ವರವ್ರು ಕೇಳಿದೆ, ದೊಡ್ಡ ಸೈಜ್ ಎತ್ತು ಎಲ್ಲೂ ಸಿಗಲಿಲ್ಲ, ನಾನು ಕೊಡ್ರಿ ಅಂತ ಖುಷಿಯಿಂದ ಕೊಟ್ಬಿಟ್ಟಾಗಿದ್ದೆ. ತುಂಬ ಕುಟುಂಬದಲ್ಲಿ ಎಲ್ಲ ಫ್ಯಾಮಿಲಿ ಮಾಡ್ತಾಯಿದ್ರೆ ನಿಮ್ಮ ಮಕ್ಕಳಿಗೆ ಇದರ ಒಲವು ಏನಾದ್ರು ಇದೆಯಾ? ನೋಡಿ, ಏನು ಮಾಡ್ತಿದ್ದಾರೆ? ನನ್ನ ತಮ್ಮನ ಮಗ ಇವನು. ಓಕೆ. ಇವನು ಗರುಡ ಅಂತ, ಇವನು ನನ್ನ ತಂಗಿ ಮಗ. ನೋಡಿ, ಇವ್ರ ವಯಸ್ಸು ಎಷ್ಟಿದೆ ನೀವು ಯೂಟ್ಯೂಬ್ ಅವಾಗಿಂದ ಬಂದಾಗಿಂದ ನೋಡಿದಿರಿ. ಹೌದು. ಇವನಿಗೆ ಕಾಳಜಿ ಇದೆಯಲ್ಲ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಇಲ್ಲ, ನಾನು ವಿಡಿಯೋ ಮಾಡ್ಬೇಕಾದ್ರೆ ಅವನು ಕ್ಯಾಮ್ರಾಮನ್ ಆಗಿ ಆಲ್ರೆಡಿ ಕೆಲಸ ಮಾಡ್ತಿದ್ದ. ಇಲ್ಲಿ ಬಂದು ಎಲ್ಲ ನೋಡಿ ಯಾವ ಸೌರಿ ವಾಕು ಹೊಡ್ಕೊಂಡು ಹೋಗ್ತಾನೆ. ನೋಡಿ, ಇವನು ನನ್ನ ತಂಗಿ ಮಗನು ಬರ್ತಾನೆ. ನನ್ನ ಮಗ ಇನ್ನೊಬ್ಬನು ಬಿಸ್ನೆಸ್ ಮಾಡ್ತಾನೆ, ಹರಿಪ್ರಸಾದ್ ಅಂತ, ಅವನು ಬರ್ತಾನೆ. ನನ್ನ ಮಗ ಇನ್ನೊಬ್ಬ ಮಗ ಡೆಲ್ಲಿಯಲ್ಲಿ IAS ಕೋಚಿಂಗ್ ಮಾಡ್ತಾ ಇದ್ದಾನೆ. ಓಕೆ ಓಕೆ. ಅವನಿಗೂ ವಿಶೇಷವಾದ ಕಾಳಜಿ ಇದೆ. ಒಬ್ಬ CC ಕ್ಯಾಮ್ರಾದಲ್ಲಿ ಒಂದು ದಿನಕ್ಕೆ 10 ಸಾರಿ ಚೆಕ್ ಮಾಡ್ತಾನೆ ಅವನು. ಕ್ಯಾಮ್ರಾ ನೋಡಿ, ಒಂದು ವಿಶೇಷವಾಗಿ ಹೇಳ್ತೀನಿ, ನಾನು ಜಂಬು ಕೇಳ್ಕೊಳ್ಳೋದ, ಗರ್ವ ಕೇಳ್ಕೊಳ್ಳೋದಲ್ಲ. ನೀವು ಬಂದಿದ್ದೀರಿ ದನದ ಕೊಟ್ಟಿಗೆಯಲ್ಲಿ, ದನಗಳನ್ನ ಕೊಟ್ಟಿಗೆಯಲ್ಲಿ CC ಕ್ಯಾಮ್ರಾ ಹಾಕ್ಸಿರೋದು ನನಗೆ ಗೊತ್ತಿದ್ದಂಗೆ ನಾನೇ ಮೊದಲೇ ಅನಿಸುತ್ತೆ. ನಾನು ಒಂದು ದಿನಕ್ಕೆ 20 ಸಾರಿ ಓಪನ್ ಮಾಡಿ ನೋಡ್ತೀನಿ. ಯಾವುದು ಹುಲ್ ತಿಂತಾ ಇದೆಯಾ, ಯಾವ್ದು ಫುಡ್ ಎಷ್ಟೊತ್ತಿಗೆ ಇಟ್ಟಿದ್ರು, ನೀರೆತ್ತು ಎಷ್ಟೊತ್ತು ಕುಡಿಸಿದ್ರು, ಏನು ಮಲಗವೆ ಎದ್ದವೆ ಅಂತೇಳಿ ನೋಡೋದಕ್ಕೆ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದೀನಿ. ಇನ್ನು ಎಷ್ಟು ಅಣ್ಣ, ಈಗ ನಿಮ್ಮ ಮನೆಗೆ ಬಂದಾಗ ಆಲ್ಮೋಸ್ಟ್ ಅಲ್ಲಿ ನಮ್ಮ ದೇಶೀಯ ತಳಿಗಳಲ್ಲಿ ತುಂಬ ಬ್ರೀಡು ನಿಮ್ಮ ಮನೆಗಳಲ್ಲಿ ಇದೆ. ಏನು ಅಷ್ಟು ಅದಕ್ಕೆ ಅಂತ ಒಲವು ಏನು ಕೊಟ್ರಿ? ಅದೇ ಅಲ್ಲಿ 8:30 ನೋಡ್ತಾ ಇರ್ಬೋದು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಇದೇ ಥರ ದನಗಳನ್ನು ಒಂದು 10-20 ಕಟ್ಟಿ ಇದೇ ಥರ ಉದ್ದಾಪನ ದೊಡ್ಡದಾಗೆ ಕರುಗಳು ಬೀಳಬೇಕು ಅನ್ನೋದು ಅವರ ಒಂದು ಆಸೆ ಆಗಿದೆ. ಅಣ್ಣ, ಇವಾಗ ಇಷ್ಟು ಹಸುಗಳನ್ನು ಕಟ್ಕೊಂಡು ನಾಳೆ ದಿನ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡೋದು? ಹೇಗೆ? ನಮಗೇನು ಕಷ್ಟ ಅನ್ಸಲ್ಲ. ಕಷ್ಟ ಅನ್ಸಲ್ಲ. ತೋಟದಲ್ಲಿ ಹುಲ್ಲಿದೆ, ಹುಲ್ಲು ಕೊಯ್ಕೊಂಡು ಹಾಕ್ತಾರೆ, ಬೂಸ ಹಾಕ್ತೀವಿ. ಅವ್ರಿಗೆ ನಮ್ಮ 4-5 ಜನ ಇದ್ದಾರೆ, ಮೇಂಟೈನ್ ಮಾಡಿ ನಮಗೇನು ಒಂದು ದಿನಾನು ಕಷ್ಟ ಅನ್ಸಲ್ಲ. ಇವು ಇಲ್ಲ ಅಂದರೆ ಕಷ್ಟ ಅನ್ಸುತ್ತೆ ನಮಗೆ. ಓ, ಇಲ್ಲ ಅಂದರೆ ಕಷ್ಟ. ಅಂದರೆ ಮುಂದೊಂದು ದಿನ ಒಟ್ಟಿನಲ್ಲಿ ಒಂದು ಬ್ರೀಡಿಂಗ್ ಪರ್ಪಸ್ಗೆ ಒಂದು ನಶಿಸಿ ಹೋಗ್ತಕ್ಕಂಥ ಒಂದು ಇದರಲ್ಲಿ 2 ವರ್ಷ 2 ಹೋರಿಕರ ಕೊಟ್ಟವು, ನೀವು ನೋಡಿದಿರಿ. ಹೌದು. ಅವು ಬರೋ ವರ್ಷ ಒಂದು ಒಳ್ಳೆ ಎತ್ತಾತವು. ಹಂಗೆ. ಓಕೆ. ಅಂದರೆ ನಿಮ್ಮ ರಾಜಕೀಯ ಜೀವನ, ಬಿಸ್ನೆಸ್ಸು, ಮಕ್ಕಳ ಸ್ಟಡೀಸು ಮತ್ತು ಈ ಪ್ರತಿಯೊಂದಿದ್ರೂ ಕೂಡ ಇವತ್ತಿಗೂ ಮಕ್ಕಳು ಅಷ್ಟು ಒತ್ತು ಕೊಡ್ತಾರೆ. ಮೊಮ್ಮಕ್ಕಳ ಜೊತೆಲಿ ಕಾಲ ಕಳಿತೀರಾ ಅಂದರೆ ಇವತ್ತಿಗೂ 12 ಗಂಟೆ ರಾತ್ರಿಯಲ್ಲಿ ಬಂದು ಅದನ್ನು ಮಾತಾಡಿಸ್ತೀರಾ ಅಂದರೆ ತುಂಬ ಒಂದು ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲರಿಗೂ ಅದು ಅದೃಷ್ಟ ಸಿಗಲ್ಲ, ನಮಗೆ ಸಿಕ್ಕಿದೆ, ಅದನ್ನು ಉಪಯೋಗಿಸಿ. ಓಕೆ. ಪಕ್ಕದಲ್ಲಿ 15 ವರ್ಷದಿಂದ ನಮ್ಮನೇಲಿ ಆಯಪ್ಪ ಇಲ್ಲೇ ಇರೋದು. ನೋಡ್ತಾ ಇರ್ಬೋದು. ಅವ್ರಿಗೆ ಅವ್ರ ಕೆಲಸನೇ ಫಸ್ಟು, ಅವರ ಕೆಲಸ ಆದಮೇಲೆ ಮಿಕ್ಕಿದ ಕೆಲಸ. ಹಂಗೆ ನೋಡ್ತಾ ಇರ್ಬೋದು ಯಾವ ರೀತಿ ದನ. ನಾನೆಲ್ಲೋ ಆಯಕ್ಕೆ ಬರ್ತಾ ಇದೆ ಅಂದ್ಕೊಂಡೆ, ಅದು ಆಯಕ್ಕೆ ಬರ್ತಾ ಇಲ್ಲ, ಅದು ತನ್ನ ಮೈನ ಉಜ್ಲಿ ಅಂತೇಳಿ ಬರ್ತಾ ಇರೋದು. ತುಂಬ ಒಂದು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಅವರ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಒಂದು ದಿನಕ್ಕೆ 2 ಬಾರಿ ಈ ಕಾರ್ಯಕ್ರಮ. ಯಾಕೆ ಅಂತಂದರೆ ಅವುಗಳನ್ನು ಬಿಟ್ಟು ಹೋಗೋಷ್ಟು ಆಸೆ ಅವ್ರಿಗಿಲ್ಲ. ಏನೇ ಇದ್ದರೂ ಬಂದು ಎಷ್ಟೇ ಕೆಲಸಗಳ ಒಂದು ಒತ್ತಡ ಇದ್ದರೂ ಅವೆಲ್ಲದರ ಮಧ್ಯೆ ಅದ್ರ ಜೊತೆ ಒಂದು 10 ನಿಮಿಷ ಮಾತಾಡಬೇಕು ಅನ್ನೋದೇ ಅವರ ಒಂದು ಆಸೆ. ತುಂಬ ಒಂದು ಖುಷಿ ಆಗುತ್ತೆ. ಎಲ್ಲರೂ ಸ್ವಲ್ಪ ದುಡ್ಡು ಬಂದರೆ ಸಾಕು, ಒಂದು ಸೋಷಿಯಲ್ ಮೀಡಿಯಾ ಬಂದರೆ ಸಾಕು, ಏನೋ ಒಂದು ದೊಡ್ಡತನನ ತೋರಿಸ್ಕೊತಾರೆ. ಇವತ್ತು ಒಬ್ಬರು ವ್ಯಕ್ತಿಯನ್ನು ನಾವು ಭೇಟಿ ಮಾಡಿದಾಗ ಖುಷಿ ಪಡ್ತಕ್ಕಂಥ ವಿಚಾರ ಅಂದರೆ ನೋಡಿ ಈ ಥರ. ತುಂಬ ಒಂದು ಖುಷಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಜನಗಳು ತಿಳ್ಕೋಬೇಕು, ದಯವಿಟ್ಟು ಇದನ್ನು ಹೇಳಿದಂಥ ಒಂದು ಎತ್ತು ಇದನ್ನು ಯಾರಿಗೂ ಕೊಡೋದಿಲ್ಲ, ಊಟ ಹಾಕಿ ಮನೆಯಲ್ಲೇ ಇಟ್ಕೋಬೇಕು ಅಂತ. ತುಂಬ ಒಂದು ಓಕೆ ಅಣ್ಣ. ಈಗ ಇದನ್ನು ಒಂಟಿ ಇಟ್ಕೋಬೇಕು ಅಂತಿದ್ರೆ ಇದಕ್ಕೇನಾರು ಹೆಸರೇನಾರ ಕಟ್ಟಿದ್ದೀರಾ? ಇನ್ನೂ ಕಟ್ಟಿಲ್ಲ. ಆ ಥರದ್ದೇನಾರು ಇನ್ನೂ ಇಲ್ಲ. ಅಂದರೆ ಈಗ ಈ ನಿಮ್ಮ ಹತ್ರ ಇರೋ ಎತ್ತುಗಳಿಗೆ ಯಾವ್ದಾದ್ರು ಹೆಸರುಗಳನ್ನು ಕಟ್ಟಿದ್ದೀರಾ? ದೊಡ್ಡ ಎತ್ತಕ್ಕಾಗಲಿ ಇನ್ನೂ ಚಿಕ್ಕವಕ್ಕಾಗಲಿ. ಅಂದರೆ ಈ ವರ್ಷ ಹೋಗೋ ಮುಂಚಿತವಾಗಿ ಯಾರಿಗೆ ಕೊಡಬೇಕು ಅಂದ್ರೂ ಒಂದು ಹೆಸರನ್ನು ನಾಮಕರಣ ಕೊಡಬೇಕು ಅನ್ನೋದೇನಾದ್ರು ಇದೆಯಾ ನಿಮ್ಮಲ್ಲಿ? ಇದೆ, ಇನ್ನೂ ಸರ್ಚಿಂಗಲ್ಲಿ ಇದೆ ಹಾಗಾದರೆ. ಓಕೆ. ಹೌದು, ಇದು ಕುಡಿತಿತ್ತು, ನೋಡಿದೆ ಅದನ್ನು ಮಾಡಿ. ಅಂದರೆ ಇದು ನನ್ನ ಪ್ರಕಾರ ಮನಸ್ಸೋ ಇಚ್ಛೆ ಹಾಲು ಕುಡಿದೈತೆ. ಹಾಂ,
ಮನ್ಸೋ ಇಚ್ಛೆ. ನಾವು ಈ ಬಸಪ್ಪನಲ್ಲಿ ಲಾಭ ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಾಡೋದಿಲ್ಲ, ಸೇವೆ ಎಕ್ಸ್ಪೆಕ್ಟ್ ಮಾಡಿ. ಗಂಟಿಗೆ ಬಂದು ಕೇಳಿದ್ರು ಓಕೆ, ಇಲ್ಲ ಅಣ್ಣ ನಾನು ಬದುಕ್ತೀನಿ, ನಾನು ಬಡವ, ನಾನು ಇದನ್ನ ಚೆನ್ನಾಗಿ ನೋಡ್ಕೋತೀನಿ ನಿಮ್ಮ ಥರನೇ ಅಂತ ಕೇಳಿದ್ರು, ನೀವು 50,000 1 ಲಕ್ಷ ಬಿಟ್ಕೊಟ್ರು ಸಂತೋಷ. ಉದ್ದೇಶ ನನಗೆ, ನಾವು ಇವಾಗ ಇಷ್ಟು ಚೆನ್ನಾಗಿ ಸಾಕೊಂಡಿದೀವಿ, ಅವರು ಅದೇ ಥರ ಸಾಕು. ಆಸೆ ಪಡೋದೇನೆಂದ್ರೆ ನನ್ನಂಗಿಂತ ಚೆನ್ನಾಗಿ ಸಾಕೋರ್ ಮನೆ ಕೊಡಬೇಕು ಅನ್ನೋದು. ಯಾಕಂದ್ರೆ ನಾವು ಹೆಣ್ಣು ಕೊಡುವಾಗ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ದನನ್ ಕೊಡುವ ಅದನ್ನೇ ಎಕ್ಸ್ಪೆಕ್ಟ್, ನನಗಿಂತ ಚೆನ್ನಾಗಿ ಸಾಕಬೇಕು ಅವರು, ಆ ಥರ ಎಕ್ಸ್ಪೆಕ್ಟ್. ತುಂಬ ಒಂದು ಖುಷಿ ಆಗುತ್ತೆ ಅಣ್ಣ, ಇಷ್ಟು ಕೆಲಸಗಳ ಮಧ್ಯದಲ್ಲಿ 1.5 hour ನನಗೆ ಟೈಮ್ನ ಕೊಟ್ಟಿದ್ದೀರಾ, ತುಂಬ ಒಂದು ಖುಷಿ ಆಗುತ್ತೆ. ಪಾಪ ನಿಮಗೆ ಕಾಲ್ಸ್ ಬರ್ತಿದೆ, ಬಿಸ್ನೆಸ್ಸು, ಒಂದು ಪಕ್ಕದಲ್ಲಿ ಒಂದು ಕಾರ್ಯಕ್ರಮ. ಓಕೆ ಓಕೆ, ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಒಂದು ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು ನನಗೆ. ಯಾರಿಗೂ ನೀವು ಹೇಳಿದಾಗ ಇಷ್ಟು ಬೈಟ್ ಕೊಟ್ಟಿಲ್ಲ, ವಿಷಯಗಳು ಯಾರ್ದು ಹಂಚ್ಕೊಂಡಿಲ್ಲ. ನಿಮ್ಮನ್ನು ನೋಡಿ ನನಗೆ ತುಂಬಾ ಖುಷಿ ಆಯ್ತು, ಎಲ್ಲಾ ವಿಷಯಗಳು ಹಂಚ್ಕೊಂಡಿದ್ದೀನಿ. ಸರಿ ಅಣ್ಣ, ಓಕೆ. ಈ 15 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಸೀಮೆ ಹಸಿದ್ವು, 65 ಹಸು ಇದ್ವು. 1,000 ಲೀಟರ್ ಒಂದು ದಿನ ಹಾಲು ಕೊಡ್ತಾ ಇದ್ವಿ. ಫಸ್ಟು ಈ ನಾಟಿ ದನಗಳ ಇದ್ವು ಅವಾಗಲೂ. ಓಕೆ, ನಾಟಿ ದನ ಎಮ್ಮೆಗಳು ಎಲ್ಲ ಇದ್ರೂ ಹಾಂ, ಒಂದು ಡೈರಿ ಫಾರ್ಮ್ ಮಾಡಿದ್ವಿ. ಓಕೆ, ಇಡೀ 2-3 ಡಿಸ್ಟಿಕಲ್ಲಿ 2-3 ಸ್ಟೇಟಲ್ಲಿ ಬರ್ತಾ ಇದ್ರು ನೋಡ್ಕೊಂಡು ಹೋಗೋದಕ್ಕೆ. ಅಷ್ಟು ನೀಟ್ನೆಸ್ ಆಗಿ ಹಾಲು ಕುಡಿಯೋದಕ್ಕೆ ಮಕ್ಕಳು ಕುಡಿತಾರೆ, ವಯಸ್ಸಾದವ್ರು ಕುಡಿತಾರೆ, ಕಾಯಿಲೆ ಇರೋರು ಕುಡಿತಾರೆ ಅಂದ್ಬಿಟ್ಟು ನೀಟಾಗಿ ಎಷ್ಟು ಪ್ರಶಸ್ತಿಗಳು ಬಂದಿದೆ ನಮಗೆ ಹಸುಗಳಲ್ಲಿ. ಓಕೆ, ಆ ಥರ ಮಾಡ್ಕೊಂಡ್ಬಂದ್ವಿ ನಾವು. ಇವಾಗ ಸೀಮೆ ಹಸುಗಳಿಲ್ಲ, ಇವು ಬರೀ ನಾಟಿ ದನ ಇಟ್ಕೊಂಡಿದ್ವಿ. ಆಮೇಲೆ ನನಗೆ ವಿಶೇಷವಾದ ತಳಿಗಳು ಇನ್ನೂ ಹುಡುಕ್ತಾನೆ ಇದ್ದೀನಿ. ಈಗ ನಮ್ಮ ಮನೆಯಲ್ಲಿ ಸುಮಾರು ನೀವು ನೋಡಿದ್ರೆ ಗಿರ್ ಇದೆ, ಮಲ್ನಾಡ್ ಗಿಡ್ಡ ಇದೆ, ಪುಂಗ್ನೂರ್ ಇದೆ, ಬೆಂಗೋಲ್ ಇದೆ, ಎಮ್ಮೆ ಇದೆ, ಕ್ರಾಸ್ ಇದೆ, ಹಸು ಇದೆ, ಎಲ್ಲ ನೋಡಿದ್ದೀನಿ. ಹೌದು, ಇನ್ನ ಹುಡುಕ್ತಾನೇ ಇದ್ದೀನಿ ನಾನು ಫ್ರೀ ಇದ್ದಾಗ ನಿಮ್ಮ ಹತ್ರ ತರ್ಬೋದು. ಅವ್ರು ಬಂದ ತಕ್ಷಣ ಆಟೋಮೆಟಿಕ್ಲಿ ಎದ್ದು ಬಿಡ್ತವೆ, ಅವ್ರು ಎದೊಳ್ಸೋದೇ ಬೇಡ. ಇವೆಲ್ಲನೂ ಹಾಂ, ಫುಲ್ಲು ಬರ್ತಾನೆ ನಾವು ತಂದಾಗ. ಓಕೆ, ಗೋಶಾಲೆಯಲ್ಲಿ ಇದ್ದಿದ್ದು ಹಾಂ, ಫುಲ್ಲು ಬರ್ತಾನೆ ಅಂದರೆ ಬರೀ ಹೆಂಗೆಲ್ಲ ಕಾಣಿಸ್ತಾ ಇದ್ದು. ಓಕೆ, ನಮ್ಮ ಹತ್ರ ಬಂದು ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ಇವಾಗ ಎಲ್ಲ ಮುಂದೆ ಬರ್ತಾನೆ ಬಂದ್ರೆ ಆ ಥರ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಮನೇಲಿ ಅದೊಂದು ಹಾಂ, ಅಂದರೆ ಬರ್ತಾನೆ ಇದ್ದು ಕೂಡ ತುಂಬ ಚೆನ್ನಾಗಿ ಬಂದ್ಬಿಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಅಣ್ಣ, ಅಂದರೆ ಇವಕ್ಕೆ ಗೊತ್ತಾಗ್ಬಿಟ್ಟಿದೆ ನಿಮ್ಮ ಒಡನಾಟ ಏನು, ನಿಮ್ಮ ಜೊತೆಲಿದ್ರೆ ಹೇಗೆ ಅನ್ನೋ ಥರ ಇದಾಗ್ಬಿಡುತ್ತೆ. ಅಣ್ಣ, ಇವು ಮನೆಯಲ್ಲೇ ಹುಟ್ಟಿರ್ತಕ್ಕಂಥ ದನಗಳು, ಕರುಗಳು. ಹಾಂ, ನಾವು ಬರೀ ಶೋಕಿ ಮಾಡೋರಲ್ಲ, ಉತ್ಪತ್ತಿ ಮಾಡ್ತೀವಿ ರೈತರು ಅನ್ನೋದಕ್ಕೆ ಬ್ರೀಡಿಂಗ್ ಪರ್ಪಸ್ಸು ಕೂಡ ಇದೆ. ಓಕೆ, ಅಂದರೆ ಈಗ ಒಟ್ಟಿನಲ್ಲಿ ಒಂದು ಲೆಕ್ಕದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಬೀಜದವ್ರಿನೂ ಕೂಡ ಕಟ್ತೀರಾ 100%. ಓಕೆ, ನೋಡಿ ತುಂಬ ಒಂದು ಖುಷಿ ಆಗುತ್ತೆ ಈ ಥರ. 2 ಕರ ತರಬಳಿ ನಾಣ್ಸು ಮಣ್ಣು ಓರಿಗೆ ಬಿದ್ದಿರೋದು. ಓಕೆ, ನೋಡ್ರಿ, 2ಕ್ಕೂ ಒಂದೇ ತರ ಇದೆ. ಹೌದು, ನೋಡಿದೆ ಆಗಲಿ, ಅದಕ್ಕೆ 2 ಕೂಟ ಆಯ್ತವೆ, ಒಂದು 2-3 ದಿನ ಹೆಚ್ಚು ಕಮ್ಮಿ ಅನ್ನೋದನ್ನ ಒಂದು ಕ್ಯಾಲ್ಕುಲೇಟ್. ಅದಕ್ಕೆ 15 ದಿವಸ ಡಿಫ್ರೆನ್ಸ್. 15 ದಿವಸ ಡಿಫ್ರೆನ್ಸ್. 15 ದಿವಸ ಚಿಕ್ಕದು, ಹಾಂ, ಅದು 15 ದಿವಸ ದೊಡ್ಡದು. ಓಕೆ, ಆ ಥರ ಇದು ವಿಶೇಷ ಕೂಟ ಬಿದ್ದಿದೆ ನೋಡ್ತಾ ಇರ್ಬೋದು. ಇವು ಕೂಡ ಅಲ್ಲಿಂದ ಅಥವಾ ಅಣ್ಣ, ಇವು ಅಲ್ಲಿಂದನೇ ಪರ್ಚೇಸ್ ಮಾಡಿದ್ರೆ ಅಣ್ಣ ಇವೆರಡು? ಅಲ್ಲಿ ಲಕ್ಷ್ಮಿ ಅಂತ ಕರ ಇದೆಲ್ಲ ಅದು ಇವೆರಡು, ಇದು ಮನೇಲಿ ಹುಟ್ಟಿರೋದು. ಓಕೆ, ಇದು ಪುಂಗರಲ್ಲಿ ತಗೊಂಬಂದೆ. ಇದು ಅಲ್ಲಿಂದನೇ ತಂದು ಮತ್ತೆ ಈ ಫೀಮೇಲ್ ಎರಡೂ ಕೂಟ ಮಾಡಿದ್ದೀರಾ ಒಂದು ಇದೂನು ಆ ಕರ 12 ಲಕ್ಷ ರೂಪಾಯಿ. 12 ಲಕ್ಷ ರೂಪಾಯಿ. ಇದು ವಿಶೇಷ. ಈಗ ನೋಡ್ಬೋದು, ಹಾಂ, ದೇಶದಲ್ಲಿ ನೀವು ಸುಮಾರು ಕಡೆ ನೋಡ್ತಾ ಇರ್ತೀರಿ, ಮೀಡಿಯಾದಲ್ಲಿ, ಇದರಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಓಕೆ, ಈ ತರ ಪನ್ನಾಸ ಓಕೆ, ಇಷ್ಟೇ ನೋಡಿ ಕಾಲು, ಒಂದು ಕಾಲಡಿ ಕಾಲು. ಓಕೆ, ಇಲ್ಲಿ ನೋಡ್ರಿ, ಇದು ಗಂಟೋಲ್ ಅಂತಾರೆ. ಹಾಂ, ಈ ಕೊಂಬು, ಇದು ಸ್ಟ್ರೆಚ್ಚರು, ಇದು ಇರೋದು ಒಂದು ಟೈಮ್ಗೆ 3 ಲೀಟರ್ ಹಾಲು ಕೊಡ್ತಾರೆ. ಒಂದು ಟೈಮ್ಗೆ ಅವ್ರು ಹೇಳ್ತಾರೆ ಇದು ಬಂಗಾರದಂತ ಹಾಲು ಅಂತ. ಬೆಲ್ಲ ಹಾಕಂಗಿಲ್ಲ, ಸಕ್ಕರೆ ಹಾಕಂಗಿಲ್ಲ, ಕುಡಿದ್ರೆ ವೆನಿಲಾ ಐಸ್ ಕ್ರೀಮ್ ಇದ್ದಂಗೆ ಆ ಥರ. ಆಮೇಲೆ ನಾವು ಹೇಳಿದ್ರೆ ಏನು ಅನ್ಕೊಂತ ಗೊತ್ತಿಲ್ಲ, ನಾವು ಇರೋದು ಹೇಳ್ತೀವಿ, ಅಮೃತ ಇದ್ರಲ್ಲಿ ಬರೋದು ಹಾಲಲ್ಲ, ಆ ಥರ. ನಮಗೆ ಇದಾಗಿದೆ. ಓಕೆ ಅಣ್ಣ, ಈ ಕಡಸು ಮನೇಲಿ ಹುಟ್ಟದ್ದ ಅಥವಾ ತಂದೆ? ಇದೇ ಪೂಜೆ ಇವಾಗ ಪ್ರತಿನಿತ್ಯ. ಹಾಂ, ಇದ್ರ ಅಜ್ಜಿನ ಇದ್ರ ಮೊದಲು ಪೂಜೆ ಮಾಡ್ತಾ ಇದ್ರೇನು. ಹಾಂ, ನಾವು ಬಂದು ಇದು ವಯಸ್ಸಾದ್ಮೇಲೆ, ತುಂಬಾ ವಯಸ್ಸಾದ್ಮೇಲೆ ಅದ್ರ ಹೊಟ್ಟೆಲಿ ಹುಟ್ಟಿರೋ ಕರನ ಇಟ್ಕೊಂಡು ಹಸುನ್ ಕೊಟ್ಬಿಡ್ತೀವಿ. ಆ ಥರ. ಅವಾಗ್ಲೂ ಯಾರಿಗಾದ್ರೂ ಬಡವರಿಗೆ ಫ್ರೀಯಾಗಿ ಕೊಡೋದು ಅಥವಾ ಗೋಶಾಲೆಗೆ ದಾನ ಮಾಡೋದು ಮಾಡ್ತೀವಿ, ಮಾರಲ್ಲ. ಓಕೆ, ಇವಾಗ ಇದು ಪೂಜೆ ಪ್ರತಿದಿನ ಮನೇಲಿದೆ ಪೂಜೆ ಇವಾಗ. ಓಕೆ, ಆ ಥರ ಪ್ರತಿನಿತ್ಯದ ಪೂಜೆಗೆ ಇದೆ ಒಳಗಡಿಕೆ. ಓಕೆ ಅಣ್ಣ, ಅದೇ ರೀತಿ ಒಂದು ಜೊತೆ ಎತ್ತುಗಳನ್ನು ಕೂಡ, ಇದು ಹಸುಗಳನ್ನು ಕೂಡ ಇಟ್ಟಿದ್ದೀರಾ, ಗಾಡಿ ಎಲ್ಲ ಹೊಡಿತೀರಾ. ಇವುಗಳಲ್ಲಿ ಏನು ವ್ಯವಸಾಯ ಮಾಡೋಕ್ಕೆ ಅಂತಲೇ ಫಸ್ಟ್ ತೊಗೊಂಡಿದ್ದ? ಇಲ್ಲ, ಇವು ಮನೇಲಿ ಕರ ಹುಟ್ಲಿ ಅಂತ
ಮನೆಯಲ್ಲಿ. ಹೌದು, ನಮ್ಮ ಮನೇಲಿ ನಾವು ಶೋಕಿಗೆ ಇದು ಮಾಡೋದು ಬೇಡ, ಸ್ನೇಹಿತರಿಗೂ ಹುಡುಕ್ತೀನಿ ಎಲ್ಲಿ ಏನು ವಿಶೇಷ ತಳಿ ಇದೆ ಅಂತ, ಅಲ್ಲಿ ತಗೊಂಬರ್ತೀನಿ. ಇನ್ನೂ ನಾನು ಸುಮಾರು ಕಲೆಕ್ಟ್ ಮಾಡ್ತಾನೆ ಇದ್ದೀನಿ. ನೀವು ನೋಡ್ಬೋದು, ಆ ಪುಂಗ್ನೂರು ಗಿಡ್ಡ ಒಂದು ತಂದಿದ್ದೀನಿ ರೀಸೆಂಟಾಗಿ. ಅದು ಒಂದು ಯೂಟ್ಯೂಬಲ್ಲಿ ಬಂತು. ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನನಗೆ ಇದನ್ನು ತಗೊಬೇಕು ಅನಿಸ್ತು. ಅವರು ಊರಿಗೆ ಹೋದೆ. ಅವ್ರ ಊರಿಗೆ ಹೋಗೋಷ್ಟೊತ್ತಿಗೆ ನಾನು ಒಂದು 2 ತಿಂಗಳಾಯಿತು. ಕರು ಹಾಕ್ಬಿಟ್ಟಿತ್ತು, ಹೆಣ್ಣು ಕರು ಹಾಕಿತ್ತು. ನಾನು ಹೋಗಿ ಕೇಳಿದೆ. ಅವರು ಆಂಧ್ರ, ಅದು ಪುಂಗ್ನೂರು. ಎಷ್ಟೋ ಜನ ಮಿನಿಸ್ಟರ್ಗಳು, MLA, PA ಎಲ್ಲ ಬಂದಿದ್ದಾರೆ, ನಾನು ಕೊಡೋದಿಲ್ಲ ಇದನ್ನು ನಾನು. ನನಗೆ ಬೇಕು ಅಂತ ರಿಕ್ವೆಸ್ಟ್ ಮಾಡಿದೆ. ಇದನ್ನು ತಗೊಳ್ಳೋದಕ್ಕೆ ನಿಮ್ಮ ಗುಂಡಿಗೆ ಇದೆ ಅಂತ ಕೇಳಿದೆ. ಇದೇ ಮಾತು ಕೇಳಿದೆ. ನಮ್ಮ ಸ್ನೇಹಿತರೆಲ್ಲ ಆ ಊರಿನವರೆಲ್ಲ ಬಂದಿದ್ದರು. ಅವರು ತುಂಬ ಜೋರಾಗಿ ಮಾತಾಡಿದ್ರು. ಇಲ್ಲ, ನಾನು ಹೇಳಿದೆ, ನಾನು ರಿಕ್ವೆಸ್ಟ್ ಮಾಡಿ ಅವ್ರ ಊರೂರಲ್ಲಿ ಹೇಳ್ತಾರೆ ಇವ್ರು ಕೊಡಲ್ಲ ಅಂತ. ನಾನು ಕೊಡಬೇಕು, ತಗೊತೀನಿ ಅಂತ. ಲಾಸ್ಟ್ಗೆ ಕೊಡ್ತೀನಿ ಅಂದರು. ಅವ್ರೂರೆಲ್ಲ ಕೊಡ್ತೀನಿ ಅಂದ್ರೆ ರೇಟ್ ಕೇಳಬೇಡ ಅಂದರು. ಇಲ್ಲ, ನಾನು ರೇಟ್ ಕೇಳಿದೆ. ಎಷ್ಟು ಕೊಡಬೇಕು ಅಂತ ರೇಟ್ ಕೇಳ್ತೀನಿ. ನೀವು ಯೂಟ್ಯೂಬಲ್ಲಿ ನೋಡಿದ್ದೀರ, ಅಷ್ಟು ಕೊಟ್ಟರೆ ಕೊಡು, ಇಲ್ಲ ಹೋಗೋದು. ಸರಿ, ನನಗೆ ಹಸು ಇರಲಿ ಅಂತ ಕೊಟ್ಬಿಡ್ತಾನೆ. 12 ಲಕ್ಷ ಕೊಟ್ಟು ಆ ಹಸು ನಾನು ಒಂದು ಕರು ಹುಟ್ಟಿ ಒಂದು 20 ದಿನ ಆಗಿತ್ತು. 12 ಲಕ್ಷ ಕೊಟ್ಟು ತಗೊಂಡಿದ್ದು. ಅಂದರೆ ನಿಮಗೆ ದುಡ್ಡು ಮುಖ್ಯ ಅನಿಸ್ಲಿಲ್ಲ, ಒಂದು ವಸ್ತು. ನಾನು ಅವ್ರ ಮನೆ ಹತ್ರ ಇದ್ದಂಗೆ ಗ್ಲಾಸುಗಳು ತಗೊಂಡು ಒಂದು 10 ಜನ ಬಂದಿದ್ರು ಹಾಲು ಕುಡಿಯೋದಕ್ಕೆ. ಅವ್ರು ಹಾಲು ಕರೆದಿದ್ದ ತಕ್ಷಣ ಅಲ್ಲೇ ಗ್ಲಾಸ್ಗಳಲ್ಲಿ 100 ml ಹಾಕೊಂಡು ಕುಡ್ದಾಕ್ತಾಯಿದ್ರು ಹಸಿ ಹಾಲನ್ನ. ಅವ್ರು ನನಗೊಂದು ಗ್ಲಾಸ್ ಹಾಕ್ಕೊಟ್ರು. ಕುಡಿದ್ರೆ ಸಕ್ಕರೆ ಹಾಕಲಿಲ್ಲ, ಕಾಯಿಸ್ಲಿಲ್ಲ, ಬೆಲ್ಲ ಹಾಕಲಿಲ್ಲ. ವೆನಿಲ್ಲ ಐಸ್ ಕ್ರೀಮ್ ಏನು ಟೇಸ್ಟ್ ಇತ್ತು ಆ ಟೇಸ್ಟ್ ಇತ್ತು. ಆ ಥರ ಇತ್ತು. ಅವ್ರಿಗೆ ಔಷಧಿ ಗುಣಗಳಿದೆ ಇದರಲ್ಲಿ. ಗಜ್ಜಲನ್ನು ಕುಡಿಯೋಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಸರಿ, ನನಗೆ ಇಷ್ಟ ಆಯಿತು. ನಾನು ತಗೊಂಬಂದೆ. ನೀವು ಇಟ್ಟಿದ್ದೀನಿ, ನನ್ನ ಮನೇಲಿದೆ, ನೀವು ನೋಡಿದ್ರಿ. ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ. ಕೊಟ್ಟಿರೋರೇ 2 ಸಾರಿ ಬಂದಿದ್ರು ನನ್ನ ಹತ್ರ. ಓಕೆ, ದಯವಿಟ್ಟು ನನಗೆ ವಾಪಸ್ ಕೊಡಿ ಅಂತ. ಇಲ್ಲ, ಲೈಫ್ ನಾನು ಕೊಡೋಲ್ಲ ಅಣ್ಣ. ಇವಾಗ ಟೋಟಲು ಎಷ್ಟು ಜೊತೆ ಎತ್ತುಗಳು ನಿಮ್ಮ ಮನೇಲಿರೋದು? ಈಗ ನೀವು ನೋಡಿದ್ರಿ 5 ಜೊತೆ ಎತ್ತಿದ್ದಾವೆ, ಒಂದು ಒಂಟಿ. ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಿರೋದು 2 ಅಲ್ಲಲ್ಲಿರ್ತಕ್ಕಂಥ ಒಂಟಿ ಎತ್ತು. ಇದಕ್ಕೆ ಇನ್ನೂ ಕೂಟ ಸಿಕ್ಕಿಲ್ಲ. ಅಲ್ಲಾಗದಿರ್ತಕ್ಕಂಥ ಹೋರಿಗಳು ಈ ಒಂದು ಜೊತೆ. ಇವಾಗ ಅಲ್ಲಿರ್ತಕ್ಕಂಥದ್ರಲ್ಲಿ ಇವು ಕೂಡ ಒಂದು ಜೊತೆ. ಒಂದು ಸೆಲೆಬ್ರಿಟಿಯ ರೀತಿಯಲ್ಲಿರ್ತಕ್ಕಂಥ ಟಾಪ್ ಎತ್ತುಗಳಲ್ಲಿ ಇವು ಕೂಡ ಒಂದು. ಹೀಗೆ ಇವಾಗ ಬಿದ್ದಿರೋದ್ರಲ್ಲಿ ಇವೊಂದು ಜೊತೆ ಉದ್ದಾಪನ್ನ ಆಗಲಿ, ಸಣ್ಣ ಬುಲ್ಡೆ, ಸಣ್ಣ ರಾಮದ ದನ, ಒಂದು ಸೂಜಿ ಮಲ್ಲಿಗೆಗೆ 7 ಮಾಡಿಸ್ತಂಥ ಸೂಜಿ ಮಲ್ಲಿಗೆಯ ದನಗಳಿವು. ಇವು ಅಂತ ಇರ್ಬೋದು. ಇವು ಘಟೋದ್ಗಜದ ರೀತಿಯ ಬಿಳಿ ಆನೆಗಳು. ಒಂದು ಲೆಕ್ಕಾಚಾರಕ್ಕೆ ನಾನು GK ಹೇಳಿದೆ, ಈ ವರ್ಷದ ಏನು ಯಾವುದೇ ಒಂದು ಫಂಕ್ಷನ್ಗಳಾಗಲಿ, ಜಾತ್ರೆಗಳಾಗಲಿ, ಯಾವುದೇ ಒಂದು ಸಮಾರಂಭಗಳಲ್ಲೂ ಈ ಎತ್ತುಗಳಿಗೆ ಒಂದು ಬಿಳಿ ಆನೆ ಅಂಥೇಳಿ ಟೈಟ್ಲು ಕೊಟ್ಟೆ. ಯಾಕೆಂದ್ರೆ ಖುಷಿ ಆಗ್ತಿದೆ ಅಂತಂದರೆ ಅಲ್ಲಾಗದಿರತ್ತವಿಂದ ಹಿಡಿದು 2 4 6 ಕಡೆವರೆಗೂ ಈ ಥರದ ಒಂದು ಆಸೆ ನಮಗೂ ಇದೆ, ಕಟ್ಟಬೇಕು ಅಂತ. ಅದು ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅದು ನಾಟಿ ಹಸ ಒಂದು ಜೊತೆ ಕರುವಾಕವೆ, 2 ಓರಿಕವೆ, ಎಮ್ಮೆಗಳಿದ್ದಾವೆ, ಗಿರಿದ್ದಾವೆ, ನಾಟಿ ಹಸಗಳಿದ್ದಾವೆ, ಬೆಂಗಾಲ್ ಗೂಳಿ ಇದೆ. ಎಲ್ಲ ನೀವು ನೋಡಿದ್ದೀರಿ. ಈಗ ಇಷ್ಟಿದ್ದಾವೆ. ಇನ್ನೂ ಯಾವುದನ್ನ ನನಗೆ ಹೊಸ ತಳಿ ಸಿಕ್ಕಿದ್ರೆ ತೊಗೊತೀರಾ? ಓಕೆ ಅಣ್ಣ, ಇವಾಗ ಯಾವ್ಯಾವ ಒಂದು ಅಲ್ಲಲ್ಲಿರ್ತಕ್ಕಂಥ ದನಗಳನ್ನು, ಎತ್ತುಗಳನ್ನು ಏನು ಬೆಲೆಗೆ ಪರ್ಚೇಸ್ ಮಾಡಿದ್ರಿ ನೀವು? ನಾನು ಇದು ಕಡೆ ಎತ್ತು, ದೊಡ್ಡ ಎತ್ತು. ಓಕೆ, ಇದನ್ನು ನಾನು 16,25,000ಕ್ಕೆ ನಾಗೇಶನಿಗೆ ಕೊಟ್ಟಿದ್ದೆ. ಓಕೆ, ನಾನು ಅಷ್ಟು ಕೊಡೋಣ ಅಂತೇಳಿ 14 ಲಕ್ಷಕ್ಕೆ ಪರ್ಚೇಸ್ ಮಾಡ್ಕೊಳ್ತೀನಿ. ಮತ್ತೆ ರಿಟರ್ನ್. ಓಕೆ, ಅದ್ರ ಪಕ್ಕದಲ್ಲಿರೋವು 15 ಲಕ್ಷಕ್ಕೆ ಕೊಟ್ಟು ತಗೊಂಡ್ಬಂದಿದ್ದೀನಿ. ಇವು ಅಣ್ಣ ಅಲ್ಲು ಅವಕ್ಕೆ 6 ಈಗ 6 ಬಂದವು. ಈಗ 6 ಅದ್ರ ಪಕ್ಕದಲ್ಲಿರೋವು ಮೊನ್ನೆ 11.5 ಲಕ್ಷಕ್ಕೆ ಘಾಟಿ ಜಾತ್ರೆ ತಗೊಂಡಿದ್ದೀನಿ. ಓಕೆ, ಬೇರೆ ಕೆಂಪೇಗೌಡರು. ಇನ್ನೊಂದು ಜೊತೆ ಅಲ್ಲಿದ್ದಾವೆ, ಅವು ಹಾಲಲ್ಲಿ ಇನ್ನೂ ಅಲ್ಲಿ ಹಾಕಿಲ್ಲ. 6,10,000 ತಗೊಂಡಿದ್ದೀನಿ. 6,10,000. ಒಟ್ಟಲ್ಲಿ 2 4 ಅಲ್ಲಾಗದಿರೋವು, 6 ಕಡೆ. ಇನ್ನು 2 ಒಂದು ಜೊತೆ ಅಲ್ಲಿ ಒಂದು ಒಂಟಿ ಇದೆ. ಅದರದ್ದು ದೊಡ್ಡ ಸ್ಟೋರಿ ಇದೆ. ಬರೀ 5 ತಿಂಗಳ ಕರ ರಾಮನಗರದಲ್ಲಿ ಅಂಚಿಕ್ರಳ್ಳಿ ಅಂತಿದೆ. ವೀರಭದ್ರಣ್ಣವ್ರ ಮಗ, ವೀರಭದ್ರಣ್ಣವರು ವಿಜಯ್ ಅಂತ ಇಬ್ಬರು ಇದ್ದಾರೆ. ತುಂಬ ಒಳ್ಳೆ ಜನ. ನಾನು ಏನಕ್ಕೂ ಹೋದೆ, ಆ ಕರ ಇಷ್ಟ ಆಯ್ತು ನನಗೆ. ಅಣ್ಣ ಈಗ ಬೇಕು ನನಗೆ ಅಂತ, ಇಲ್ಲಿ ಕೊಡಲ್ಲ ಅಂತವ್ರು. ಅದು ಒಂದು ರಾಜ್ಯದಲ್ಲಿ ಸುದ್ದಿ ಮಾಡ್ತು. 6 ತಿಂಗಳ ಕರನ 2,07,100 ರೂಪಾಯಿ ಕೊಡ್ತಾರೆ. ಓಕೆ, ಅದು ಜಾಸ್ತಿ ಆಗೋದು. ನಾನು ಹೇಳೋಕೆ ಇಷ್ಟಪಡ್ತೀನಿ ರೈತರಿಗೆ, ಮತ್ತು ಕೊಂಡ್ಕೊಳ್ಳೋರಿಗೆ.
ಈಗ 10 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಎತ್ತಿದು ಅಂದರೆ 50,000ನೋ 60,000ನೋ ಜಾಸ್ತಿ ಕೊಟ್ಟು ತಗೊಂಡ್ರೆ ನಮ್ಗೇನು ದೇವ್ರ ಕೆಟ್ಟದ್ದು ಮಾಡಲ್ಲ. ರೈತನಿಗೆ ಕೊಡ್ತೀವಿ ಒಂದು 50,000. ಈ ಕೆಲವರು ಮೀಡಿಯಾ ಮುಂದೆ ಬಂದರೆ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿರೋ ಲಿಮಿಟು ಇರೋಲ್ಲ. ನಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಈಗ ನೀವು ಹೇಳಿದ್ರವ ನನ್ನ ಖುಷಿ, ನಾನೇನೋ ಕೊಟ್ಟು ತಗೊಂಬಂದಿದ್ದೀನಿ. ಓಕೆ, ಇನ್ನೊಬ್ರಿಗೆ ಖುಷಿ ಇದ್ದರೆ ತಗೊಂಡೋಗ್ಲಿ, ನನ್ನ ಮನೇಲಿ ಇರಲಿ. ನಾನು ಹೇಳೋದು ಇನ್ನೊಬ್ಬರ ಬಗ್ಗೆ ನಾವು ಟೀಕೆ ಮಾಡಬಾರ್ದು. ಹೌದು, ನಮ್ಮನ್ನು ನಾವು ಸರಿಪಡಿಸ್ಕೊಬೇಕು. ನಮ್ಮಲ್ಲಿ ಬೇಕಾದಷ್ಟು ಲೋಪದೋಷಗಳು, ಬೇಕಾದಷ್ಟು ತಪ್ಪುಗಳು ನಮ್ಮಲ್ಲಿ ಇರ್ತವೆ. ನಾವೇನು ದೇವರಲ್ಲ. ಅದನ್ನು ಸ್ವಲ್ಪ ಸರಿಪಡ್ಕೊಳ್ಳೋಕೆ ನಾವು ಇಷ್ಟಪಡಬೇಕು ಹೊರತು ನಾವು ಆದರೂ ಬಂದರೆ ಎಲ್ಲವನ್ನೂ ಕೊಡ್ತೀರಾ ನೀವು? ಕೊಡ್ತೀವಿ. ಒಂದು ಕರ ಬಿಟ್ಟು ಆ ಅರ್ಚಕರಲ್ಲಿ ತಂದಿರೋ ಕರ ಲೈಫ್ ಲಾಂಗ್ ಅದು ಕೊಡಲ್ಲ. ಓಕೆ. ಓ, ಅಂದರೆ ನೀವು ನಮ್ಮ ಮರವೆ ನಾರಾಯಣಪ್ಪ ಅವ್ರ ಥರ ಅಭಿಮನ್ಯುನ ಹೇಗೆ ಕೊಡಲಿಲ್ವೋ ಕಡೆವರೆಗೂ, ಆ ಥರ ಅದನ್ನು ಕೊಡಬಾರ್ದು. ಕೊಡಲ್ಲ. ಇನ್ನೆಲ್ಲ ಬಂದು ಯಾರು ಇಷ್ಟಪಟ್ಟರೆ ಕೊಡೋದೆ. ಓಕೆ. ಇವಾಗ ಅದು ಆ ಥರ ಕೊಡಲ್ಲ ಅಂತಂದರೆ ಅದಕ್ಕೆ ಜೋಡಿ ಹಾಕಿದ್ರೆ ಏನು ಮಾಡ್ತೀರಾ? ಇಟ್ಕೊಂತೀವಿ. ಜೋಡಿ ಹಾಕಿದ್ರೆ ಪರ್ಮನೆಂಟಾಗಿ ಇದೇ ಥರ ದೊಡ್ಡ ಲೆವೆಲ್ಗೆ ಆಗೋವರೆಗೂ ಹೌದು, ಇಟ್ಕೊತೀರಾ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಅಣ್ಣ, ನೀವು ಮೂಲ ವ್ಯವಸಾಯ ಮಾಡ್ತಿದ್ರಿ ಅಂತಾರಲ್ಲ, ಇವಾಗ ಅಪ್ಪ ಅವ್ರು ಕೇಳ್ತೀನಿ. ಅಪ್ಪಾಜಿ ಅವರೇ, ಈಗ ಮೂಲ ನೀವು ವ್ಯವಸಾಯ ಮಾಡಿಕೊಂಡು ಬಂದ್ರಿ, ಇವಾಗ ಯಾರೋ ಬಂದು ಪಂಚೆ ಹಾಕ್ಕೊಳ್ಳಿ ಅಂದಿದ್ದಕ್ಕೆ ಇಲ್ಲಪ್ಪ ನಾನು ಪಟಾಪಟಿ ಚಡ್ಡಿಲೇ ಬಂದಿದ್ದು ಜೀವನದಲ್ಲಿ, ಅದರಲ್ಲಿ ಇದ್ರೆ ಏನಿದಿಲ್ಲ ಅಂತ ಹೇಳಿದ್ರಿ. ನಿಮಗೆ ಮಗ ಇವಾಗ ಈ ಮಟ್ಟಕ್ಕೆ ಮತ್ತು ತಮ್ಮ ಎಲ್ಲರೂ ಈ ಮಟ್ಟಕ್ಕೆ ಇರಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ಅಥವಾ ನನ್ನ ವಯಸ್ಸಲ್ಲಿ ಇನ್ನೂ ಏನಾದ್ರು ಸಾಧಿಸ್ಬೇಕು ಅಂತಿದೆಯಾ, ಅಥವಾ ಇಷ್ಟಕ್ಕೆ ಸಾಕಾ? ಈಗ ಅವ್ರು ಚೆನ್ನಾಗಾದ್ರೆ ಸಾಕು ಅನ್ನೋದು ನಾವು. ಓಕೆ. ಅವ್ರ ಮುಂದೆಯಿಂದ ಬೆಳೆದ್ರೆ ಹಾಂ, ನಮ್ಗೆಲ್ಲ ಖುಷಿ. ಇನ್ನು ಖುಷಿ ಅಲ್ಲ, ನಿಮಗೆ ವಯಸ್ಸಾಯ್ತಲ್ಲ, ಇದೆಲ್ಲ ಮುಗೀತಲ್ಲ, ಇವಾಗ ಇದನ್ನೆಲ್ಲ ಬೇಡ ಅಂತ ರಿಟೈರ್ಮೆಂಟ್ ಮಾಡ್ಬೋದಲ್ವಾ? ಇಲ್ಲ ಇಲ್ಲ, ಇವ್ರಿಗಂತ ಬೇಕು. ಹುಡುಗರಿಂದ ಮುಂದಕ್ಕೆ ಬೆಳ್ತಾ ಇರಲ್ಲ. ಅಲ್ಲ ನೋಡಿ, ನಿಮ್ಮ ಮೊಮ್ಮಕ್ಕಳು ಮೂರು ಮೊಮ್ಮಕ್ಕಳುಗಳೆಲ್ಲ ಅವರೆಲ್ಲ ಶುರು ಹಚ್ಕೊಬಿಟ್ಟಿದಾರಲ್ಲ. ಅದೇನೇ ಹೇಗೆ ಅನ್ಸುತ್ತೆ ನೀವು ಅವಾಗಿನ ಜೀವನದಲ್ಲಿ ನೀವು ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಕ್ಕೂ ಈಗಿನ ಖುಷಿ ಅಲ್ಲ, ಇವಾಗ ಖುಷಿ. ಖುಷಿ ಖುಷಿ ಇವಾಗ. ಬಟ್ ಅವತ್ತು ಇಷ್ಟು ಲೆವೆಲ್ಗೆ ಸಾಕಾಗಿಲ್ಲ ಅಂದ್ರೆ ಇವತ್ತು ಖುಷಿ. ಏನೋ ಸಾಕ್ತಾ ಇದ್ವಿ, ಓಕೆ. ಈಗಿನ ಖುಷಿ ಆಗ್ತದ. ಓಕೆ. ಇವಾಗ ಇಷ್ಟು ದೊಡ್ಡ ಮೊತ್ತದ ಎತ್ತನ್ನ ತಂದಿದ್ದಾರಲ್ಲ, ಹೆಂಗ್ ಅನ್ಸುತ್ತೆ ನಿಮಗೆ? ಜಾಸ್ತಿ ಅನ್ಸುತ್ತಾ, ಕಡಿಮೆ ಅನ್ಸುತ್ತಾ? ನಮ್ಗೇನು ಜಾಸ್ತಿ ಅನ್ಸಲ್ಲ, ಇನ್ನೂ ಒಂದು 4% ನಮ್ಮಲ್ಲಿ ಇಡ್ಲಿ ಅನಿಸ್ತದ. ಓಕೆ. ಅಥವಾ ಸಾಕೋದಕ್ಕೆ ತುಂಬಾ ಖರ್ಚು ಬರುತ್ತೆ ಅನ್ನೋಂಥದ್ದು ಏನೂ ಇಲ್ವಾ? ಆ ಥರದ್ದು ಏನಾರು ಏನು ನಮ್ಗೆ ಇದೇ ಇಲ್ಲ, ಆ ಥರದ್ದೆಲ್ಲ ಇಲ್ಲ. ಏನಿಲ್ಲ. ಒಟ್ಟಿನಲ್ಲಿ ಎಷ್ಟೇ ಕಷ್ಟ ಆಗಲಿ ಮನೇಲಿ ಸಾಕಬೇಕು. ಓಕೆ. ಮನೆಯಲ್ಲಿ ಇವಾಗ ಅಥವಾ ಮೊಮ್ಮಕ್ಕಳು ಹೆಣ್ಮಕ್ಳು ಬಂದು ಎತ್ತುಗಳನ್ನು ಸವರೋದು, ಎತ್ತುಗಳನ್ನು ನೋಡ್ಕೊಳ್ಳೋದು, ಆ ಥರ ಎಲ್ಲ ಏನಾರ ಮಾಡ್ತಾರೆ? ಎಲ್ಲರೂ ಬರ್ತಾರೆ. ಹುಡುಗರೆಲ್ಲ ಬರ್ತಾರೆ, ಮೊಮ್ಮಗಳು, ಇಡೀ ಫ್ಯಾಮಿಲಿ ಮೊಮ್ಮಕ್ಕಳು, ಸೊಸೆಗಳು ಆ ಥರ ಎಲ್ಲ ಬರ್ತಾರೆ. ಅಂದರೆ ಈ ಹಳ್ಳಿಕಾರು ಅಥವಾ ದೇಶೀಯ, ನಿಮ್ಮ ಮನೇಲಿ ಹಳ್ಳಿಕಾರು ಅಂತ ಹೇಳೋದೇ ನಾವು ತಪ್ಪು, ಲೆಕ್ಕಾಚಾರವಾಗಿ ಹೇಳ್ಬೇಕು. ನಿಮ್ಮ ಮನೇಲಿ ದೇಶೀಯ ತಳಿ ಅಂತಲೇ ಹೇಳಬೇಕು. ಯಾಕೆಂದರೆ ನಿಮ್ಮ ಮನೇಲಿ ಒಂದಿಲ್ಲ ಇಲ್ಲಿ, ಅಥವಾ ಆಲ್ಮೋಸ್ಟ್ ಅಲ್ಲಿ ನೀವು ಕಟ್ಟಿರೋ ಎತ್ತುಗಳಲ್ಲಿ ಎಲ್ಲವೂ ಸೂಜಿ ಮಲ್ಲಿಗೆಲ್ಲ ಇದೆ, ಯಾವ ಏನು ಇದರಲ್ಲಿಲ್ಲ. ಹಂಗಾಗಿ ದೇಶೀಯ ತಳಿಯಲ್ಲಿ ಯಾರಾದರೂ ಜನ ನೋಡಬೇಕು ಅಂದರೆ ಅದು ನಿಮ್ಮ ಮನೆಗೆ ಬರಬೇಕು. ಇವಾಗ ಆ ಲೆಕ್ಕ ಇಷ್ಟೆಲ್ಲ ವ್ಯವಸಾಯ ಮಾಡಿಕೊಂಡು ನೀವು ಎತ್ತುಗಳನ್ನು ಹೇಗೆ ಸಾಕ್ತಿದ್ರಿ? ಅಷ್ಟು ದೊಡ್ಡ ಮಟ್ಟಕ್ಕೆ ನೀವು ಅವಾಗೆಲ್ಲ ಸಾಕ್ತಿದ್ರಿ. ಇಂಥ ಎತ್ತುಗಳಲ್ಲಿ ನೀವು ಮರದ ಗಾಡಿ ಎಲ್ಲ ಹೊಡೆದ್ಬಿಟ್ಟಿದ್ದೀರ. ಇವಾಗ ನಿಮ್ಮ ಮರದ ಗಾಡಿ ಕೂಡ ನಾನು ನೋಡಿದೆ. ಹೇಗೆ ಅನಿಸುತ್ತೆ ಆವತ್ತಿನ ಕಾಲದಲ್ಲಿ ಇಷ್ಟು ಅಷ್ಟಪುಷ್ಟವಾಗಿ ಈ ಥರ ಏನೂ ಕೊಡ್ದಿರ ನಾರ್ಮಲ್ ತಿಂಡಿಯಲ್ಲಿ ಸಾಕ್ತಿದ್ರಿ, ಇವತ್ತು ಇಷ್ಟು ದೊಡ್ಡ ಮಟ್ಟದವನ್ನ ಸಾಕ್ತಿದ್ರಲ್ಲ, ಹೆಂಗೆ ಅನ್ಸುತ್ತೆ? ಹಾಂ, ಒಳಗೆ ಖುಷಿ ಆ ಥರ. ಓಕೆ. ಅವತ್ತು ಈ ಥರ ದನಗಳಲ್ಲಿ ನೀವು ಎತ್ತು ಗಾಡಿ ಎಲ್ಲ ಹೊಡಿತಿದ್ರಲ್ಲ, ಅವಾಗಿನ ಜೀವನ ಹೇಗೆ ಅನಿಸ್ತಿತ್ತು ನಿಮಗೆ? ಅವಾಗಿನ ಜೀವನ ಬಡವರು ನಾವು. ಓಕೆ. ಇವಾಗ ನಮ್ಮ ಮಕ್ಕಳು ಚೆನ್ನಾಗಿರಲ್ಲ, ಖುಷಿ ನಮ್ಗೆ. ಅಂದರೆ ನೀವು ಇದ್ರ ಸೇವೆ ಮಾಡಿರೋದೇ ಮೂಲ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಒಂದು ಮೂಲ ಕಾರಣ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರತಿನಿತ್ಯ ಯಾರ ಮನೆಯಲ್ಲೂ ಗೋಪೂಜೆ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕೆಂದರೆ ಅದಕ್ಕೆ ಆದಂಥ ಒಂದು ಟೈಮು, ಹೊತ್ತು, ಆ ಪೂಜೆಗೆ ಪ್ರತಿಯೊಂದನ್ನು ನೀವು ಅದನ್ನು ಇಟ್ಟಿರೋದೇ ಇವತ್ತಿನ ಒಂದು ಭಾಗ್ಯ ಅಂತಲೇ ನಾವು ಹೇಳ್ಬೋದು. ಅನಿಸಿದ್ದು ನೀವು ಓದಿರೋರ ಥರ ಕಾಣಿಸ್ತಿದ್ದೀರಾ ತುಂಬಾ, ಅಥವಾ ಕೆಲಸ ಏನು ಅಂತ ಗೊತ್ತಿಲ್ಲ ನಮಗೆ. ಈಗ ನೀವು ಓದಿ ಇದೆಲ್ಲ ಮಾಡ್ತಿದ್ದೀರಲ್ವ, ಯಾಕೆ ನಮ್ಮ ತಳಿಗಳ ಮೇಲೆ ಇಷ್ಟು ನಿಮಗೆ ಆಸೆ? ಎಷ್ಟೇ ಓದಿದ್ರು, ಎಷ್ಟೇ ಬಿಸ್ನೆಸ್ ಮಾಡಿದ್ರು, ಒಂದ್ಸಾರಿ ಸಾಯಂಕಾಲ ಬಂದು ನಾವು ಇದನ್ನ ನೋಡಿದಾಗ ಎಲ್ಲನೂ ಮರ್ತೋಗ್ಬಿಡ್ತೀವಿ. ಓಕೆ. ಮೈಂಡೇ ಒಂಥರ ರಿಲೀಫ್ ಆಗ್ಬಿಡುತ್ತೆ. ಮತ್ತು ಇದು ಇವ್ಳಿಗೆ ತೋರಿಸೋ ಪ್ರೀತಿ, ನಾವು ಜನರಿಗೆ ತೋರಿಸೋ ಪ್ರೀತಿ ಇದೆಯಲ್ಲ, ಇವ್ಳಿಗಂತ ತೋರಿಸಿದ್ರೆ ನಮಗೆ ದೇವರು ಒಳ್ಳೇದು ಮಾಡ್ತಾನೆ, ಅದೊಂದು ಪಾಸಿಟಿವ್ ಇದೇ ಕ್ರಿಯೇಟ್ ಆಗುತ್ತೆ. ಓಕೆ. ಆದ್ದರಿಂದ ನಾವು ಇದಂದರೆ ನಾವು ನಮ್ಗೆ ಅವತ್ತಿಂದ ನಾವು ಮಕ್ಕಳಾಗಿಂದನೂ ನಮ್ಗೆ ಆಸೆನೆ. ಓಕೆ. ಇವಾಗಂತೂ ಇಷ್ಟೆಲ್ಲ ಮಾಡ್ತಾ ಬಂದಿರೋದು ಇನ್ನೂ ಖುಷಿನೇ ನಮಗೆ. ಓಕೆ. ಈಗ ಒಟ್ಟು ಕುಟುಂಬದಲ್ಲಿ ಇದ್ದೀರಲ್ವ ನೀವು, ಹೇಗೆ ಅನಿಸುತ್ತೆ ನಿಮಗೆ? ನಮಗೆ ತುಂಬ ಭಾಳ ಖುಷಿ ಆಗುತ್ತೆ. ನಮಗೆ ಇನ್ನೂ ಹಿಂಗೆ ಮುಂದಕ್ಕೆ ಇನ್ನೂ ಒಂದು 50 ವರ್ಷ 60 ವರ್ಷ ನಮ್ಮ ಮಕ್ಕಳು ಮರಿಯೆಲ್ಲ ಬರಲಿ ಅಂತ. ನಮಗೆ ಒಬ್ಬರಿಲ್ಲ ಅಂದ್ರೂ ಒಂದಿನ ಇಲ್ಲ ಅಂದರೆ ಬೇಜಾರು.
ಆ ಥರ. ಸಾಯಂಕಾಲ ಆದರೆ ರಾತ್ರಿ 12 ಗಂಟೆ ಆದರೆ ಎಲ್ಲರೂ ಕೂತು ಮಾತಾಡಿ ನಾವು ಮಲಗೋದು. ಇವಾಗೂ ಅಷ್ಟೇ ಆ ಥರ ಸಮಾಧಾನ, ಅದೊಂದು ಸಮಾಧಾನ ಇಲ್ಲ ಅಂದರೆ ನಮಗೆ ನಿದ್ದೆನೇ ಬರೋದು. ನಿದ್ದೆ ಬರೋಲ್ಲ. ಓಕೆ, ಈಗ ನೀವು ಹೇಳಿದ್ರಿ ಅಣ್ಣ ಮನುಷ್ಯನಿಗೆ ತೋರಿಸೋ ಪ್ರೀತಿಗಿನ್ನ ಈ ಪ್ರಾಣಿಗಳಿಗೆ ತೋರಿಸಿದ್ರೆ ತುಂಬಾ ಒಂದು ಇದು ಅಂತ. ಯಾಕೆ ಅಂದರೆ ಮನುಷ್ಯರಿಗಿಂತ ಪ್ರಾಣಿಗಳೇ ಮೇಲು ಅಂತನಾ? ಹೌದೌದು, ಅದಂತೂ ನಿಜಾನೇ. ಮನುಷ್ಯರು ಇರ್ತಾರೆ, ದೈವ ಸ್ವರೂಪ ಅವು ಪ್ರಾಣಿ. ದೇವ್ರು ಇದ್ದಂಗೆ ಇರುತ್ತೆ. ಆ ಥರ ನಮ್ಮ ವೈಯಕ್ತಿಕವಾಗಿ ನಾವು ಅನ್ಕೊಂಡ್ಬಂದಿರೋದು, ದೇವರು ಅವ್ರ ಬಾಯಿ ಒಂದಿಲ್ಲ ಮಾತಾಡೋದಕ್ಕೆ, ದೇವ್ರು ನನ್ನ ರಿಯಲಾಗಿ ಅವ್ನು ನೋಡ್ತವೆ. ಅವನ್ನ ನಾವು ಪೋಷಣೆ ಮಾಡಿದ್ರೆ ದೇವ್ರು ನಮ್ಮನ್ನು ನೋಡ್ತಾರೆ. ನಮ್ಗೆ ಒಳ್ಳೇದಾಗುತ್ತೆ ಆ ಥರ. ಓಕೆ ಅಣ್ಣ, ಇವಾಗ ನಾನು ಅಂದ್ಕೊಂಡಿದ್ದೇನೆಂದರೆ ಕೆಲವ್ರ ಮನೇಲಿ ನೋಡಿದ್ದೀನಿ ಅದನ್ನು, ದುಡ್ಡಿರೋರ ಮನೇಲಿ ದುಡ್ಡಿದ್ದ ಕ್ಷಣಕ್ಕೆ 10 ಜನ ನಾಳೆ ಇಟ್ಕೊಂಡು ಎಲ್ಲ ಒಂದು ಕಡೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕೊಂಡು ಇರ್ತಾರೆ. ನೀವು ಪ್ರತಿ ಒಂದನ್ನು ಇವತ್ತಿದು ಊಟ ಮಾಡೋದೇ ಇಲ್ಲ ಅಂತ ನಾನು ಹೇಳ್ತೀನಿ. ಆ ಥರ ಅದು ನಮ್ಮ ಹುಡುಗರು ರವಿಗೆ ಮಂಜು ಗೊತ್ತಾಗಿದೆ. ಅವರು ನಾನು ಬರ್ತೀನಿ ಅಂದ ನಾನು ಬರೋ ಟೈಮ್ ಅವ್ರಿಗೆ ಗೊತ್ತು. ಎಷ್ಟೊತ್ತಿನೆಲ್ಲ ಬರಲಿ ಅವರು ಎದ್ದಿರ್ತಾರೆ. ನಾನು ಬಂದಾಗ ಇದು ಊಟ ಮಾಡಿದೆಯೇ ಇಲ್ಲ, ಅದು ಊಟ ಮಾಡಿದಿಲ್ಲ, ಅದು ನೀರು ಕುಡಿದಿದೆಯಾ ಇಲ್ಲ, ಅದು ನೀರು ಇಟ್ಟರೆ ಇಲ್ಲ, ಎಲ್ಲ ನನಗೆ ಅವ್ರ ಮುಖ ಭಾವನೆಯಲ್ಲೇ ಗೊತ್ತಾಗ್ಬಿಡ್ತದೆ. ಮತ್ತು ನಾನು ಬಂದರೆ ಎಲ್ಲ ಹಿಂಗೆ ಮುಂದೆ ಬರ್ತದೆ. ಸೌರ್ಲಿ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಎಷ್ಟು ಗಂಟೆಗೆ ಮಲಗ್ತೀರಾ? ಕೊಡ್ತಾ ಇದ್ದೀವಿ. ನಾನು ಸಾಮಾನ್ಯವಾಗಿ ನೈಟು 12 ಗಂಟೆ ಮೇಲೆ ಮಲಗೋದು. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀವಿ. ಓಕೆ, 12 ಗಂಟೆ 11 ಗಂಟೆ ಇಲ್ಲಿ ಬಂದಾಗೂ ಎಲ್ಲೂ ಮಾತಾಡಿಸ್ಕೊಂಡು ಅವನ್ನೆಲ್ಲ ಸೌರ್ಬಿಟ್ಟು ಯಾರ್ಯಾರು ಏನೇನು ಮಾಡ್ತಾವೆ ಹೆಂಗೆ ಖುಷಿಗೆ ಅವರ ಸಪ್ಪಗಾರ ನೋಡ್ಬಿಟ್ಟು ಮನೆಗೆ ಹೋಗ್ತೀವಿ, ಮಲ್ಕೊತೀವಿ. ಬೆಳಗ್ಗೆ 6 ಗಂಟೆಗೆ ಎದ್ದರೆ ನಾವು ಮೊದಲಿಂದನೂ ಸ್ವಲ್ಪ ಜನಗಳಲ್ಲಿ ಬಂದಿದ್ದೀವಿ. ಬಡವರು ಜನಗಳಲ್ಲಿ ಬೆಳಿಗ್ಗೆ ಎದ್ದು ನಮ್ಮ ಮನೆಗೆ ಬರ್ತಾರೆ. ಅವ್ರನ್ನೆಲ್ಲ ಮಾತಾಡಿಸ್ಬಿಟ್ಟು ಒಂದು ರೌಂಡ್ ಬಂದಿಲ್ಲಿ ಇವರೆಲ್ಲ ನೋಡ್ಬಿಟ್ಟು ಇವಾಗ ಮೈ ತೊಳೆಯೋದು ಯಾವಾಗ ತೊಳೆದ್ರಿ, ಏನಾಗಿದೆ, ಯಾಕಾಗಿದೆ ನೋಡ್ಬಿಟ್ಟು ಆಮೇಲೆ ಅವ್ರಿಗೆ ಸ್ನಾನ ಮಾಡಿ ರೆಡಿಯಾಗಿ ನಮ್ಮ ನೀವು ಡ್ಯೂಟಿಗೆ ಹೋಗ್ತೀರಾ? ಪ್ರತಿದಿನ 2 ಟೈಮ್ ಅಂತೂ ಎಲ್ಲರೂ ಗಮನಿಸ್ತೀವಿ. ಓಕೆ, ರಾಜ್ಯದಲ್ಲಿ 14 ಲಕ್ಷಕ್ಕೋ 15 ಲಕ್ಷಕ್ಕೋ 10 ಲಕ್ಷಕ್ಕೋ ಫಸ್ಟ್ ಟೈಮ್ ತೊಗೊಂಡ ತಕ್ಷಣ ಒಂದು ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಹೌದು. ಟೇಕಲ್ನ ಕ್ಷೇತ್ರನಹಳ್ಳಿಯ ವೆಂಕಟೇಶಣ್ಣ ಅವರು ಈ ಮಟ್ಟದ ದೊಡ್ಡ ಎತ್ತನ್ನು ಇಷ್ಟು ದುಬಾರಿ ಬೆಲೆಗೆ ತಗೊಂಡ್ರಂತೆ, ಒಬ್ಬ ಬಡ ರೈತ ಹೇಗೆ ಕಟ್ಟಕ್ಕಾಗತ್ತೆ ಅಂತ ಕೆಲವರ ಕ್ವಶನ್ನು, ನನ್ನ ಕ್ವಶನ್ನು ಕೂಡ ಅದೇನೆ. ಅದನ್ನು ನೀವು ತೊಗೊಂಬಂದ್ರಿ, ಏನಕ್ಕೆ ತೊಗೊಂಬಂದ್ರಿ, ಅವ್ರಿಗೆ ಎಷ್ಟು ದುಡ್ಡು ಎಕ್ಸ್ಟ್ರಾ ಕೊಟ್ರಿ ಅಂತ ನೀವು ಹೇಳ್ಕೊಂಡ್ರಿ. ಮತ್ತೆ ಕೆಟ್ಟಿರೋ ಎತ್ತನ್ನು, ಮತ್ತೆ ಇಳಿದಿರೋ ಎತ್ತನ್ನು ನಿಮ್ಮ ಕೈ ನೋಡೋಕ್ಕಾಗ್ದಿರ ಮತ್ತೆ ತಂದು ಈಗ ಈ ಥರ ತಯಾರು ಮಾಡ್ತೀರಲ್ಲ, ಇದಕ್ಕೆ ನಿಮ್ಮ ಶ್ರಮ ಎಷ್ಟು? ಅಥವಾ ನೀವು ಯಾರನ್ನಾರು ಇದಕ್ಕೆ ನೇಮಕ ಮಾಡಿದ್ದೀರಾ ಸಪ್ರೇಟಾಗೆ? ಅದನ್ನು ಇದೇ ಮಟ್ಟಕ್ಕೆ ತಯಾರು ಮಾಡಬೇಕು ಅಂತ ಏನಾರ ನಿಮ್ಮಲ್ಲಿ ಇದೆಯಾ? ಇದು ನಿಜ. ಇದು ನಾನು ಹುಡುಗದೇ ಸಿಗಲಿಲ್ಲ. ನನ್ನ ತಮ್ಮ ಅಣ್ಣ ನಮ್ಗೆ ಅದೇ ತಗೊಂಬಂದಿದ್ದು ತಂದೆ. ನಮಗೆ ವಿಶೇಷವಾಗಿ ರವಿ ಅಲ್ಲಿ ನಾಗೇಶ್ ಅವ್ರ ಮನೆಗೆ ಬಂದು 1 ವಾರ ಆಗಿತ್ತು. ಅವನು ಒಳ್ಳೆ ಹುಡುಗ. ನಾನು ರವಿ ಹೇಳಿದೆ, ಈ ಎತ್ತು ರವಿ ಅವತ್ತೇ ಒಡನಾಟ ಫೋನಲ್ಲೇ ಮಾತಾಡ್ತಾ ಇದ್ದೆ. ಆ ಎತ್ತು ವ್ಯಾಪಾರ ಮಾಡಿದ ದಿವಸ ನಾನು ಅವರು ನಾಗೇಶ್ ಅಣ್ಣ ಕೇಳಿದೆ, ಅಣ್ಣ ಈ ರವಿನ ಕಳಿಸ್ಕೊಡ್ಬೇಕಣ್ಣ ನನಗೆ ಒಂದು ಸ್ವಲ್ಪ ದಿನ ಅಂತ. ರವಿ ಬರ್ತೀಯನಪ್ಪ ಅಂತ. ಬರ್ತೀನಣ್ಣ ಅಂದ. ನಿಜಕ್ಕೂ ಅವನು ಭಾಳ ವಿಶೇಷವಾಗಿ ಗಮನ ಇಟ್ಟು ಸಾಕಿದ್ದಾನೆ ಎತ್ತು. ನಾನು ಕ್ಯಾಮ್ರಾದಲ್ಲಿ 12 ಗಂಟೆ 1 ಗಂಟೆ ನೋಡಿದಾಗ ನಾನು ಎತ್ತು ಮುಂದೆ ಕೂತ್ಕೊಳ್ಳೋದು. ಚೆನ್ನಾಗಿ ಮುತುವರ್ಜಿ ವಹಿಸಿ ಸಾಕವನು. ರವಿ ತುಂಬ ಒಳ್ಳೆ ಹುಡುಗ, ನಮ್ದು ಅವನು ಸಿಕ್ಕಿರೋದು. ಮತ್ತು ಮಂಜು ಅಂತ ಹುಡುಗ, ಅವನು ಬಂದು 6-7 ವರ್ಷ ಆಗಿದೆ. ಅವನು ನಮ್ಗೆ ಹೆಂಗೆ ಅಂದರೆ, ನಮ್ಮ ಮನೆ ಇವರಿಬ್ಬರೂ ನಮಗೆ ಮಂಜು ರವಿ ರಾಮನಗರದಿಂದ ಬಂದ, ರವಿ ಬೆಳಗಾವಿಂದ ಬಂದ ಅನ್ಸಲ್ಲ. ನಮ್ಮ ಮನೆಯಲ್ಲೇ ಹುಟ್ಟಿ ಇವಾಗ ಬರೀ ಅವನು 6 ವರ್ಷ ಆಗಿದೆ, ರವಿ 6 ತಿಂಗಳಾಗಿದೆ. ನೀವು ಅವ್ರು ಮಾತಾಡಿಸಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ನಮಗೆ ಅವನು 6 ತಿಂಗಳಾದಂಗೆ ಅನ್ಸಲ್ಲ, ಅವನು ಬಂದು 10 ವರ್ಷ ಆದಂಗೆ ಅನಿಸ್ತದೆ. ಬಟ್ ಆಮೇಲೆ ನಾವು ಏನು ತಿಂತೀರೋ ಅವ್ರಿಗೆ ಕೊಡ್ತೀವಿ. ನಮಗೆ ಬೇಜಾರು, ನನ್ನ ತಮ್ಮನ ಬೈದೆ, ಪಾಪ ಬಂದು ಬೈದೆ, ಅವನು ಬೈತೀವಿ. ಅವ್ನು ಮಂಜು ಅಂತಿದ್ದಾನೆ, ಅವನು ಅಷ್ಟೇ. ಅವನು ವಿಶೇಷವಾಗಿ ಅವನು 6 ವರ್ಷದಿಂದ ನಮ್ಮ ಮನೇಲಿ ಎತ್ತು ಮೇಯ್ತಾನೆ. ಅವನು ವಿಶೇಷ ಮುತುವರ್ಜಿ ಮೇಯ್ತಾನೆ. ಈ ದೊಡ್ಡೆತ್ತಂತೂ ರವಿಗೆ ಹೇಳ್ಬಿಟ್ಟೆ ನಾನು, ರವಿ ನೀನು ಏನು ಕೊಡ್ತೀಯೋ, ಏನು ತಿನ್ನಿಸ್ತೀಯೋ, ಏನು ಬಿಡ್ತೀಯೋ, ಯಾವ ಕೊಟ್ಟಿರ್ತೀಯೋ ನನಗೆ ಗೊತ್ತಿಲ್ಲ. ನೀನೇನು ಕೇಳಿದ್ರೆ ಅದನ್ನ ರೆಡಿ, ಈ ಎತ್ತನ್ನ ರೆಡಿ ಮಾಡೋ ಜವಾಬ್ದಾರಿ ನಿಂದು ಅಂತ ಅವನು ಬಯಸಿ. ಅವರಿಬ್ಬರು ಮಂಜು ರವಿ ಇಬ್ಬರು ಒಂದೇ ಮಾತಾಡಿಕೊಂಡು ಏನೇನು ಮಾಡಬೇಕು ಮಾಡ್ಕೊಡ್ತಾರೆ. ಇಷ್ಟೇ ಸೂಪರ್ ಅಷ್ಟೇ. ಓಕೆ, ಇವಾಗ ಒಟ್ಟಾರೆಯಾಗಿ ನೀವು ಯಾವ ಎತ್ತನ್ನು ಬಂದರೂ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಾದ್ರು ತಿಳಿಸ್ಬೋದಾ? ನನ್ನ ಮೊಬೈಲ್ ನಂಬರು 944963555 944 963 5555 ನೋಡ್ತಾ ಇರ್ಬೋದು ಸ್ನೇಹಿತರೆ. ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಬಂದಾಗ ನಾನು 90% ಚಪ್ರ ಹಾಕಿರೋರ ಮನೇಲಿ ವಿಡಿಯೋ ಮಾಡಲ್ಲ, ದೊಡ್ಡ ಎತ್ತು ಕಟ್ಟಿರೋರ ಮನೇಲಿ ಮಾಡಲ್ಲ. ಅಣ್ಣವ್ರ ಬಗ್ಗೆ ತುಂಬ ದೀರ್ಘಕಾಲದ ಒಂದು ಅವಧಿ ತಗೊಂಡು ಕೆಲವುದನ್ನು ನಾನು ಚರ್ಚೆ ಮಾಡಿ ಒಂದೇ ಒಂದು ಮಾತು ಹೇಳ್ತೀನಿ, ಅದು ಮನಸ್ಸಲ್ಲಿ ಮರ್ತೋಗುತ್ತೆ. ಇವತ್ತಲ್ಲ
ಈ ದೇಶ ಈ ರಾಜ್ಯ ಹುಟ್ಟಿದಾಗ ನಿಂಕಾನು ದೊಡ್ಡ ಬೆಲೆ ಇತ್ತು ಚಿಕ್ಕ ಬೆಲೆ ಇತ್ತು ಅವತ್ತಿನ ದಿನಗಳಲ್ಲಿ 1000 ರೂಪಾಯಿ ಎತ್ತು ಇದ್ದಿದ್ದ ದಿವಸನೂ ಕೂಡ 5000 ರೂಪಾಯಿ ಎತ್ತು ಇತ್ತು. 500 ರೂಪಾಯಿ ಇದ್ದಿದ್ದ ದಿನ ಕೂಡ 1000 ರೂಪಾಯಿ ಎತ್ತಿತ್ತು. ಅವತ್ತು ಮೀಡಿಯಾ ಇಲ್ಲ, ಪಬ್ಲಿಷೇಷನ್ ಇಲ್ಲ. ಈ ಬುದ್ಧಿ ಇಲ್ಲದ ಜನ ಇವತ್ತು ದುಡ್ಡು ಜಾಸ್ತಿ ಅಂತಾರೆ. ಇವತ್ತೂ 50,000 ರೂಪಾಯಿನ ಎತ್ತು ಇದೆ, 5 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಎತ್ತು ಇದೆ, 5 ಲಕ್ಷ ರೂಪಾಯಿನ ಎತ್ತು ಇದೆ, 1 ಲಕ್ಷ ರೂಪಾಯಿನ ಎತ್ತು ಇದೆ. ಇವತ್ತು ಇದೆ. ದೇಶ ಹುಡುಗಾಗಿನಿಂದಾನು ಇದೆ. ಅದು 100 ರೂಪಾಯಿನ ಎತ್ತು ಇದೆ, 1000 ರೂಪಾಯಿ ಎತ್ತು ಇತ್ತು. ಅವತ್ತು 5,000 ರೂಪಾಯಿನ ಎತ್ತು ಇತ್ತು, 50,000 ರೂಪಾಯಿನ ಎತ್ತು ಇತ್ತು. ಇವತ್ತು 1 ಲಕ್ಷ ರೂಪಾಯಿನ ಎತ್ತು ಇದೆ, 15 ಲಕ್ಷ ರೂಪಾಯಿ ಎತ್ತು ಇದೆ. ಇದು ದಯವಿಟ್ಟು ನಾನು ನಿಮ್ಮ ಮುಖಾಂತರ ಎಲ್ಲೂ ನಾನು ಇದು ಮಾತಾಡಬಾರ್ದು ಅಂತಿದ್ದೆ. ಅವತ್ತೂ ಇತ್ತು, ಇವತ್ತೂ ಇದೆ, ಮುಂದಕ್ಕೂ ಇರ್ತದೆ. ಹೆಂಗಂತಂದ್ರೆ ಇವತ್ತು ನೋಡಿ ಇಷ್ಟು 5 ಜೊತೆ ನಮ್ಮ ಮನೇಲಿ ಎತ್ತಿದೆ, ಒಂದೇ ರೇಟ್ ಅಲ್ಲ. ಹೌದು. ಅಂದ್ರೆ ಅದ್ರ ಸೈಜು, ಅದ್ರ ಕ್ವಾಲಿಟಿ, ಅದ್ರ ಏಜ್ ಕೊದ್ದಿ ರೇಟು. ಹಂಗೆ ಇದನ್ನ ಅನ್ಯತಾ ಭಾವಿಸ್ಬಾರ್ದು. ನಮ್ಮ ರೈತರೆಲ್ಲರೂ ರೈತರಿಗೆ ದುಡ್ಡು ಬರಲಿ. ರೈತರು ನಾನು ಪ್ರತಿ ಸಾರಿ ಮನೆ ಕೃಷಿ ಮೇಳ, ನಾನು ಇನ್ನೊಂದು ವಿಷಯ, ಕೃಷಿ ಮೇಳದಲ್ಲಿ ನಮ್ಮ ತಾತ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ನಾವು ಮೊದಲನೇ ಬಾರಿಗೆ ಕೃಷಿ ಮೇಳದಲ್ಲಿ ಮನೆ ಬಿಟ್ಟಿದ್ದೀವಿ ಶೋಗೆ ಎತ್ತು. ಇಡೀ ರಾಜ್ಯ ನನ್ನ ಪ್ರಕಾರ 10 ಲಕ್ಷ ಜನ ಎತ್ತನ್ನ ಲೈಕ್ ಮಾಡೋದು. ನಮ್ಮದು ನೀವು ನಂಬ್ತೀರ ಬಿಡ್ತೀರ ಇಲ್ಲ, ನಮ್ಮ ಎಮ್ ಎಲ್ ಎ ಅವ್ರ ಮನೆಯಲ್ಲಿ 42 ವರ್ಷ ಆಗಿತ್ತು. ದೊಡ್ಡ ದೇವರ ಅಂತ ಮಾಡ್ತಾರೆ, ಅದು ದೇವರ ಆಯಿತು. ನಮ್ಮದೇ ಎತ್ತಿನ ಗಾಡಿ, ನಮ್ಮದೇ ಎತ್ತು ಹೋಗಿತ್ತು. ಅವ್ರ ಫೋನಲ್ಲಿ 30 ಲಕ್ಷ ಜನ ವಿವೋ ನೋಡೋರೆ, 16 ಲಕ್ಷ ಜನ ಲೈಕ್ ಮಾಡೋರು ನಮ್ಮ ಎತ್ತನ್ನ. ಆ ಥರ ನೀವು ನಂಬ್ತೀರಿ, ಅದನ್ನ ಬೇಗ ನಿಮ್ಗೆ ಕಳ್ಸ್ಕೊಡ್ತೀನಿ. 30 ಲಕ್ಷ ಜನ ಲೈಕ್ ಮಾಡೋರು. ನಮ್ಮ ಎಮ್ ಎಲ್ ಅವರು DP-ಯಲ್ಲಿ ಆ ಎತ್ತು ಗಾಡಿನೇ ಹಾಕೊಂಡವ್ರು. ಇವಾಗಲೂ ಪ್ರೆಸೆಂಟ್ ಆ ಥರ ದೇವರ ಆಗಿ 1.5 ವರ್ಷ ಆಯಿತು. 30 ಲಕ್ಷ ಜನ ಲೈಕ್ ಮಾಡೋರು. ಓಕೆ ಅಣ್ಣ, ಇಲ್ಲಿ ಸುತ್ತಮುತ್ತಲಿನ ನಿಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಟೇಕಲ್ ವೆಂಕಟೇಶಣ್ಣ ಅವರು, ಕ್ಷೇತ್ರನಹಳ್ಳಿ ಅವರು ಅಂತ ಜನಕ್ಕೆ ಗೊತ್ತಿತ್ತು. ಕರ್ನಾಟಕಕ್ಕೆ ಗೊತ್ತಿಲ್ಲ. ಈ ಎತ್ತು ತಂದ ಮೊದಲ ದಿನವೇ ಟೇಕಲ್ ವೆಂಕಟೇಶಣ್ಣ ಅಂದರೆ ಯಾರು ಅಂತ ಇಡೀ ಕರ್ನಾಟಕಕ್ಕೆ ನಿಜ ಗೊತ್ತಾಯಿತು. ಅವತ್ತು ಹೇಗೆ ಅನ್ನಿಸ್ತು ನಿಮ್ಮ ಒಂದು? ಭಾಳ ಖುಷಿ ಆಯಿತು. ನಿಜ, ಈ ಮಾತು ಭಾಳ ವಿಶೇಷವಾದ ಮಾತು ಇದು. ನಾನು ನಿಜ ಈ ಕೋಲಾರ ಜಿಲ್ಲೆಯಲ್ಲಿ ಮಾತ್ರ ಗೊತ್ತಿತ್ತು ನಾನು ಯಾರು, ನನಗೆಲ್ಲೂ ಎಲ್ಲಿ ನನ್ನ ಕಥೆ ಏನು ಅಂತ. ಈ ಎತ್ತು ಖರೀದಿ ಮಾಡಿದ್ದಿನ ಅವತ್ತಿನ ಮೀಡಿಯಾ, ಫ್ರಂಟ್ ಮೀಡಿಯಾ ಇದನ್ನು ಸುದ್ದಿ ಮಾಡೋದ್ರಿಂದ ಇಂಥ ಊರಲ್ಲಿ ಇಂಥವನಿದ್ದಾನೆ, ಈ ಎತ್ತನ್ನು ತಗೊಂಡೋಗಿದ್ದಾನೆ ಅಂತ ಇಡೀ ಸ್ಟೇಟು ನನ್ನ ಅವತ್ತು ಗುರುತಿಸಿತು. ಹೌದು. ಅದಕ್ಕೆ ಮೊದಲು ನಮ್ಮ ಸ್ನೇಹಿತರುಗಳು, ಬಂಧು ಬಳಗ ಅಲ್ಲಿ ಇಲ್ಲಿ ರಾಜ್ಯದಲ್ಲಿ ಇರ್ತಾಯಿದ್ರು. ಈ ವಿಶೇಷವಾಗಿ ಈ ಎತ್ತು ನನ್ನ ಇಡೀ ರಾಜ್ಯದಲ್ಲಿ ಯಾರು ಅಂತೇಳಿ ಮನುಷ್ಯ ಇವತ್ತು ಎತ್ತಕೊಂಡೋಗಿದ್ದಾನೆ, ಗುರುತಿಸ್ತು. ಇಡೀ ರಾಜ್ಯದಲ್ಲಿ ಗುರುತಿಸಿದ್ರು. ಓಕೆ, ಯಾಕೆ ಅಂತಂದರೆ ರಾತ್ರೋರಾತ್ರಿ ಸ್ಟಾರ್ ಆಗೋದು ಒಂದು ಸಿನಿಮಾ ಆಗಿರಬೇಕು. ಇಲ್ಲ ಹೋಗ್ಲಿ ಒಂಟಿ ಅಣ್ಣ, ಎಷ್ಟು ತಿಂಗಳಣ್ಣ ಏಜರು? 10 ತಿಂಗಳು ಅಣ್ಣ. ಅದು ಒಂದು ಸಪ್ರೇಟ್ ವಿಡಿಯೋ ಇದ್ದರೆ ಕೊಡ್ತೀರಾ? ಹಾಂ, ಸರಿ ಅಣ್ಣ, ಆಯಿತು. ಒಂಟಿಗೆ 85,000 ಹೇಳ್ತಾಯಿದ್ರು ಅಣ್ಣ ಅದು. ಹಲೋ ಅಣ್ಣ, ನಿಮ್ಮೂರು ಎಲ್ಲಿ ಬರುತ್ತೆ ಅಣ್ಣ ಇದು? ಹೌದಾ? ಓಕೆ ಅಣ್ಣ. ಅಂದರೆ ಎಷ್ಟು ತಿಂಗಳು? 1 ವರ್ಷ ದಾಟಿದೆಯಣ್ಣ? ಒಂದು ವಿಡಿಯೋ ಹಾಕೋಣ ಅವ್ರಿಗೆ. ಅವ್ರು ನಮ್ಗೆ ಗೊತ್ತಿರೋರೊಬ್ರು ಇದ್ದಾರೆ ರಾಮನಗರದವ್ರು.
ಕೊಡ್ತೀನಿ